ಇದು ಎಲೆಕ್ಟ್ರಲ್ ಬಾಂಡ್ ವಿಚಾರ ಬಂದಾಗ ಅದನ್ನು ಭ್ರಷ್ಟಾಚಾರ ಅಂತೇಳಿ ನಾವು ಓಪನ್ ಆಗಿ ಹೇಳ್ಬೋದು. ಆದರೆ ಇದರಲ್ಲಿ ಭ್ರಷ್ಟಾಚಾರ ಅಷ್ಟೇ ನಡೆದಿದೆಯಾ ಅಂದರೆ ನಮ್ಮ ಅನಿಸಿಕೆ ಇಲ್ಲ ಅಂತ. ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಅವರಿರ್ಬೋದು, ನಳಿನ್ ಕುಮಾರ್ ಕಟೀಲು, ವಿಜೇಂದ್ರ ಅವರಿರ್ಬೋದು, ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರಿರ್ಬೋದು, ಇವ್ರನ್ನೆಲ್ಲ ಅಕ್ಯೂಸ್ ಮಾಡಿದಿರಲ್ಲ, ಇವ್ರಿಗೇನು ಹಣ ಹೋಯ್ತಾ ಅಂತಕ್ಕಂಥದ್ದು ಕೆಲವರ ಪ್ರಶ್ನೆ ಇದೆ. ಸುಪ್ರೀಂ ಕೋರ್ಟ್ಗೆ ಹೋದಾಗ ನ್ಯಾಯ ಸಿಗಬಹುದು, ಗೆದ್ದರೆ ಸಮಾಜ ಗೆಲ್ಲುತ್ತೆ, ಸೋದ್ರೆ ಸಮಾಜ ಸೋಲುತ್ತೆ. ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಲವು ಸರ್ತಿ ಇಮ್ಯಾಜಿನ್ ಮಾಡಿಕೊಂಡೇ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಕೆಲವೊಂದು ಕೊಲೆ ಪ್ರಕರಣಗಳಲ್ಲಿ ಯಾವುದೇ ಒಂದು ಸುಳಿವಿರೋದಿಲ್ಲ. ಇವ್ರು ಇರ್ಬೋದೇನೋ ಅಂತ ಇಮ್ಯಾಜಿನೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಅಕ್ಯೂಸ್ಗಳು ಸಿಗಾಕೊಂಡಿರೋದು. ಬಟ್ ಹಿಯರ್ ವಿ ಹ್ಯಾವ್ ಕ್ಲಿಯರ್ ಫ್ಯಾಕ್ಟ್ಸ್. ಸ್ನೇಹಿತರೆ ನಮಸ್ಕಾರ. 2019ನೇ ಇಸ್ವಿನಲ್ಲಿ ಚುನಾವಣಾ ಬಾಂಡ್ ಅನ್ನೋ ಯೋಜನೆ ಮೂಲಕ ಕಾರ್ಪೊರೇಟ್ ಕಂಪ್ನಿಗಳಿಂದ ರಾಜಕೀಯ ಪಕ್ಷಗಳಿಗೆ ಹಣ ತೆಗೆದುಕೊಳ್ಳುವಂಥ ಒಂದು ಯೋಜನೆಯನ್ನು ಮೋದಿ ಸರ್ಕಾರ ಜಾರಿಗೆ ತಂದಿದ್ದು ನಿಮಗೆಲ್ಲ ಗೊತ್ತಿದೆ. ಮತ್ತು ಆ ಸಮಯದಲ್ಲಿ ಯೋಜನೆ ಜಾರಿ ತರಕ್ಕೆ ಹೊರಟಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿರ್ಬೋದು, ಈ ರೀತಿಯ ಸಂಸ್ಥೆಗಳು ಈ ಯೋಜನೆ ಒಳ್ಳೆಯದೆಲ್ಲ, ಜಾರಿಗೆ ತರಬೇಡಿ ಅಂತ ಹೇಳಿದ್ದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು. ಆದರೂ ಕೂಡ ಈ ಯೋಜನೆಯನ್ನು 2019ರಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂತು. ಜಾರಿಗೆ ತರುವಾಗ ಪಾರ್ಲಿಮೆಂಟ್ ಒಳಗಡೆ ಕೂಡ ಡೀಟೇಲ್ ಆದ ಡಿಸ್ಕಷನ್ ಮಾಡಲಿಲ್ಲ. ಆದರೆ ನಂತರ ಈ ಯೋಜನೆ ಇಡೀ ದೇಶದಲ್ಲೇ ದೊಡ್ಡ ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಡುತ್ತೆ ಅನ್ನೋದನ್ನು ಅರಿತಂತ ಕೆಲವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಲಾಗಿ 4 ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದು, ನಿಮಗೆ ನೆನಪಿರಬಹುದು, ಈ ವರ್ಷದ ಫೆಬ್ರವರಿನಲ್ಲಿ ಸುಪ್ರೀಂ ಕೋರ್ಟು ಈ ಚುನಾವಣಾ ಬಾಂಡ್ ಯೋಜನೆ ಏನಿತ್ತು ಅದನ್ನು ರದ್ದು ಮಾಡಿತು. ರದ್ದು ಮಾಡುವಾಗ ಆ ಕೇಸ್ ನಡೀತದಂಥ ಪ್ರಕ್ರಿಯೆಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂತಂದರೆ, ಈ ಚುನಾವಣಾ ಬಾಂಡ್ ಯೋಜನೆ ಏನಿದೆ ಇದು ಕರಪ್ಷನ್ನನ್ನೇ ಲೀಗಲೈಸ್ ಮಾಡಿದೆ, ಅಂದರೆ ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸ್ದಂಗೆ ಆಗ್ತಾ ಇದೆ ಚುನಾವಣಾ ಬಾಂಡ್ ಯೋಜನೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು ನಿಮಗೆ ನೆನಪಿರ್ಬೋದು. ನಂತರ ಸುಪ್ರೀಂ ಕೋರ್ಟು ಈ 4-5 ವರ್ಷಗಳಲ್ಲಿ ಯಾವ ಕಂಪನಿಗಳು ಯಾವ ಪೊಲಿಟಿಕಲ್ ಪಾರ್ಟಿಗಳಿಗೆ ಎಷ್ಟು ಹಣವನ್ನು ಯಾವಾಗ ಕೊಟ್ಟಿದೆ ಅನ್ನೋದನ್ನು ಬಹಿರಂಗಗೊಳಿಸಬೇಕು ಅಂತ ಹೇಳ್ತು. ಆ ಒಂದು ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಹಳ ಕಷ್ಟಪಟ್ಟು ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ ಮೇಲೆ ಪಬ್ಲಿಕ್ ಮಾಡಿತು. ಮತ್ತು ನಿಮಗೆ ನೆನಪಿರ್ಬೋದು, ಯಾವ ಕಂಪನಿ ಯಾವ್ಯಾವ ಪಾರ್ಟಿಗಳಿಗೆ ಎಷ್ಟು ಹಣ ಕೊಟ್ಟಿದೆ, ಯಾವಾಗ ಕೊಟ್ಟಿದೆ ಅನ್ನೋದು ಪಬ್ಲಿಕ್ ಆಯಿತೋ ಅದರ ಹಿನ್ನೆಲೆ ಒಳಗಡೆ ಹಲವಾರು ಆಘಾತಕಾರಿ ವಿಷಯಗಳು ಈಚೆ ಬಂದವು. ಅಂದರೆ ಹಲವಾರು ಕಂಪನಿಗಳು ಆಡಳಿತ ಮಾಡ್ತಾ ಇರ್ತಕ್ಕಂಥ BJP ಪಾರ್ಟಿಗೆ ಫಂಡಿಂಗ್ ಕೊಟ್ಟ ನಂತರ, ಚುನಾವಣಾ ಬಾಂಡ್ ಮೂಲಕ ಫಂಡಿಂಗ್ ಕೊಟ್ಟ ನಂತರ ಅವುಗಳಿಗೆ ಲಾಭದಾಯಕವಾದಂಥ ಕಾಂಟ್ರಾಕ್ಟ್ಗಳು ಕೊಡಲ್ಪಟ್ಟಿರುವುದು ಕೂಡ ಈ ಒಂದು ವಿಷಯ ಬಹಿರಂಗ ಆದಾಗ ಈಚೆ ಬಂತು. ಅದೇ ರೀತಿ ಇನ್ನೂ ಹಲವಾರು ಕಂಪ್ನಿಗಳ ವಿಷಯದಲ್ಲಿ, ಹಲವಾರು ವ್ಯಕ್ತಿಗಳ ವಿಷಯದಲ್ಲಿ ಅವರ ಮೇಲೆ ED ರೈಡ್ ಆದಾಗ ಅಥವಾ IT ರೈಡ್ ಆದ ಮೇಲೆ ಅವರು ಚುನಾವಣಾ ಬಾಂಡ್ ಯೋಜನೆ ಮೂಲಕ ಆಡಳಿತ ಪಕ್ಷಕ್ಕೆ ಡೊನೇಟ್ ಮಾಡಿರೋ ಅಂಶವೂ ಕೂಡ ಈಚೆ ಬಂತು. ಇದು ಎಲ್ಲೋ ಒಂದು ಕಡೆ ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷ ಎಕ್ಸ್ಟಾರ್ಷನ್ ಮಾಡ್ತಾ ಇದೆಯಾ, ಸುಲಿಗೆ ಮಾಡ್ತಾ ಇದೆಯಾ ಅನ್ನೋ ಒಂದು ಅನುಮಾನವನ್ನು ಕೂಡ ಹುಟ್ಟಾಕ್ತು. ಇದರ ಜೊತೆಗೆ ಕೆಲವು ಕಂಪನಿಗಳು ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ಕಳಪೆ ಕಾಮಗಾರಿಯನ್ನು ಮಾಡಿ ದೊಡ್ಡ ನಷ್ಟವನ್ನು ಸಮಾಜಕ್ಕೆ ಉಂಟು ಮಾಡಿದ್ರೂ ಕೂಡ ಆ ಕಂಪ್ನಿಗಳ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಅದನ್ನು ಒಳಗೋಗಿ ನೋಡಿದಾಗ ಇಂಥ ಕಂಪ್ನಿಗಳು ಕೂಡ ಆಡಳಿತ ಪಕ್ಷಕ್ಕೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಕೊಟ್ಟಿರತಕ್ಕಂಥದ್ದು ಬೆಳಕಿಗೆ ಬಂತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಔಷಧ ಕಂಪ್ನಿಗಳು ಕಳಪೆ ಔಷಧಗಳನ್ನು ಮಾಡಿ ಜನರ ಸಾವು ನೋವಿಗೆ ಕಾರಣ ಆಗಿದ್ದರೂ ಕೂಡ ಅಂಥ ಕಂಪ್ನಿಗಳ ಮೇಲೂ ಯಾವ ಕ್ರಮವೂ ಇಲ್ಲ. ಮತ್ತು ಆ ಕಂಪ್ನಿಗಳು ಕೂಡ ಎಲೆಕ್ಟೋರಲ್ ಬಾಂಡ್ ಮೂಲಕ ಈ ಆಡಳಿತ ಪಕ್ಷಕ್ಕೆ ಹಣ ಕೊಟ್ಟಿರೋದು ಬೆಳಕಿಗೆ ಬಂತು. ಈ ಎಲ್ಲ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದರೂ ಕೂಡ ಮಾನ್ಯ ಮೋದಿಯವರು ಎಲ್ಲಿ ಹೋದರೂ ಭ್ರಷ್ಟಾಚಾರದ ವಿರುದ್ಧ ನಾನಿದ್ದೀನಿ, ಭ್ರಷ್ಟಾಚಾರ ಮಟ್ಟ ಹಾಕ್ತೀನಿ ಅಂತ ಮಾತಾಡೋ ಮೋದಿಯವರು ಈ ಎಲ್ಲ ಅಂಶಗಳು, ಇಷ್ಟೊಂದು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದರೂ ಅವರ ಪಕ್ಷದ ಮೇಲೆ, ಸ್ವತಃ ಅವರ ಮೇಲೆ ಆಪಾದನೆ ಬಂದರು. ಅವರ ಮೇಲೆ ಯಾಕೆ ಆಪಾದನೆ ಅಂತಂದರೆ, BJP ಪಕ್ಷ, ಕೇಂದ್ರ ಸರ್ಕಾರ ಮೋದಿಯವರ ಒಪ್ಪಿಗೆ ಇಲ್ಲದೆ ಯಾವುದೇ ಒಂದು ಸಣ್ಣ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಪ್ರತಿಯೊಬ್ಬರೂ ಗೊತ್ತಿರೋದ್ರಿಂದ ಅವ್ರ ಮೇಲೆ ಆಪಾದನೆ ಬಂದರೂ ಕೂಡ ಅವರು ಕನಿಷ್ಠ ಈ ಚುನಾವಣಾ ಬಾಂಡಿಂದ ಆಗಿರ್ತಕ್ಕಂಥ ಈ ಅವ್ಯವಹಾರಗಳಾಗಿರಬಹುದು, ಸುಲಿಗೆಗಳಾಗಿರ್ಬೋದು, ಇಂಥದ್ರ ಬಗ್ಗೆ ತನಿಖೆ ಮಾಡಿ ಅಂತ ಕೂಡ ಆದೇಶ ಮಾಡಲಿಲ್ಲ. ಆದರೆ ಚುನಾವಣಾ ಬಾಂಡ್ ಯೋಜನೆ ಏನಿತ್ತು ಇದರ ಹಿನ್ನೆಲೆ ಒಳಗಡೆ ಆಗಿರ್ತಕ್ಕಂಥ ಸುಲಿಗೆಗಳಾಗಿರಬಹುದು, ದೊಡ್ಡ ಭ್ರಷ್ಟಾಚಾರ ಆಗಿರ್ಬೋದು. ಯಾಕೆ ಅಂತಂದರೆ ಇದು ಭಾರತದ ಇತಿಹಾಸದಲ್ಲೇ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳಲಾಗ್ತಾ ಇದೆ. ಇದರ ಆಘಾತವನ್ನು ಇಡೀ ದೇಶದ ಮೇಲೆ ಇದು ಮಾಡುವಂಥ ಅಪಾಯವನ್ನು ಅರ್ತಿದ್ದಂಥ ಸಾಮಾಜಿಕ ಕಳಕಳಿ ಉಳ್ಳಂಥ ಕೆಲವು ವ್ಯಕ್ತಿಗಳು, ಕೆಲವು ಸಂಘಟನೆಗಳು ಈ ಚುನಾವಣಾ ಬಾಂಡ್ ಪ್ರಕ್ರಿಯೆಯಲ್ಲಿ ಏನಾಗಿದೆ ಮೋಸ, ಯಾರು ತಪ್ಪು ಮಾಡಿದ್ದಾರೆ ಅದನ್ನು ಈಚೆ ತರಬೇಕು, ಇದರ ವಿರುದ್ಧ ಹೋರಾಡಬೇಕು
ಅಂತ ಮನಸ್ಸು ಮಾಡಿದರು. ಅದರಲ್ಲಿ ಮುಖ್ಯವಾದ್ದು ನಮ್ಮ ಕರ್ನಾಟಕದ ದೃಷ್ಟಿಯಿಂದ ನೋಡಿದಾಗ ಅದರಲ್ಲಿ ಮುಖ್ಯವಾದ್ದು ಜನಾಧಿಕಾರ ಸಂಘರ್ಷ ಪರಿಷತ್ತು. ಅವರು ಕೋರ್ಟಲ್ಲಿ ಚುನಾವಣಾ ಬಾಂಡ್ ಪ್ರಕ್ರಿಯೆಯಲ್ಲಿ ಆಗಿರ್ತಕ್ಕಂಥ ಅನೇಕ ಅವ್ಯವಹಾರಗಳ ವಿರುದ್ಧ ಕೋರ್ಟಲ್ಲಿ ಫೈಟ್ ಮಾಡಿ ಸತ್ಯವನ್ನು ಬಯಲಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಜನಾಧಿಕಾರ ಸಂಘರ್ಷ ಪರಿಷತ್ತಿಂದ ಅದರ ಮುಖ್ಯ 2 ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು. ಒಬ್ಬರು ಆದರ್ಶ ಅಯ್ಯರವರು. ಆದರ್ಶ ಅಯ್ಯರವರೇ ಈ ಚರ್ಚೆಗೆ ನಿಮಗೆ ಸ್ವಾಗತ. ಹಾಗೆ ಮತ್ತೊಬ್ಬರು ಪ್ರಕಾಶ್ ಬಾಬು ಅವರು. ಪ್ರಕಾಶ್ ಬಾಬು ಅವರೇ, ನಿಮಗೂ ಕೂಡ ಈ ಚರ್ಚೆಗೆ ಸ್ವಾಗತ. ಮೊದಲನೇದಾಗಿ ಜನಾಧಿಕಾರ ಸಂಘರ್ಷ ಪರಿಷತ್ ವತಿಯಿಂದ ಚುನಾವಣಾ ಬಾಂಡ್ ಯೋಜನೆಗೆ ಸಂಬಂಧಪಟ್ಟಂತೆ ಇವರು ನಿರ್ಮಲಾ ಸೀತಾರಾಮನ್, ನಳಿನ್ ಕಟೀಲ್ ಮತ್ತಿತರರ ಮೇಲೆ ಬೆಂಗಳೂರಿನಲ್ಲಿ ಒಂದು ಕೋರ್ಟ್ನಲ್ಲಿ ಕೇಸ್ ಹಾಕಿದರು. ಆ ಕೇಸ್ ಏನು ಹಾಕಿದರು ಮತ್ತು ಆ ಕೇಸು ನಂತರ ಹೈಕೋರ್ಟ್ಗೆ ಏನಾಯಿತು, ಮುಂದೆ ಏನಾಗಬಹುದು, ಮುಂದಿನ ಇವರ ನಡೆ ಏನು, ಇದರಿಂದ ಚುನಾವಣಾ ಬಾಂಡಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳು ಎಷ್ಟರ ಮಟ್ಟಿಗೆ ಬಯಲಿಗೆ ಬರೋ ಸಾಧ್ಯತೆ ಇದೆ ಅನ್ನೋದನ್ನು ಇವ್ರ ಜೊತೆ ಚರ್ಚೆ ಮಾಡ್ತಾ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಕಾಶ್ ಬಾಬು ಅವರೇ, ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ನಳಿನ್ ಕಟೀಲ್ ಸೇರಿದಂತೆ ಇತರರ ಮೇಲೆ ಕೇಸ್ ಹಾಕಿದ್ರಿ. ಆ ಕೇಸ್ ಹಾಕಿದಾಗ ಅವರೆಲ್ಲರ ಮೇಲೆ FIR ಕೂಡ ದಾಖಲೆ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿತು. ಸೊ ಏನಂತ ಕೇಸ್ ಹಾಕಿದ್ದು ನೀವು? ಮೊದಲನೇ ವಿಚಾರ ಅಂದರೆ, ಇದು ಎಲೆಕ್ಟ್ರಲ್ ಬಾಂಡ್ ವಿಚಾರ ಬಂದಾಗ ಅದನ್ನು ಭ್ರಷ್ಟಾಚಾರ ಅಂತೇಳಿ ನಾವು ಓಪನಾಗಿ ಹೇಳ್ಬೋದು. ಆದರೆ ಇದರಲ್ಲಿ ಭ್ರಷ್ಟಾಚಾರ ಅಷ್ಟೇ ನಡೆದಿದೆಯಾ ಅಂದರೆ ನಮ್ಮ ಅನಿಸಿಕೆ ಇಲ್ಲ ಅಂತ. ಭ್ರಷ್ಟಾಚಾರಕ್ಕೆ ಮಿಗಿಲಾಗಿ ಇಲ್ಲಿ ಎಕ್ಸ್ಟ್ರಾಕ್ಷನ್ ಕೂಡ ನಡೆದಿದೆ, ಸುಲಿಗೆ ನಡೆದಿದೆ. ಇಲ್ಲಿ ಐಟಿ ದಾಳಿಯನ್ನು ತೋರಿಸಿ ಕೆಲವೊಂದು ಸರ್ತಿ ಕಾರ್ಪೊರೇಟ್ಸ್ ಕಂಪ್ನಿಗೆ ಬೆನಿಫಿಟ್ಗೋಸ್ಕರ ಅವರು ಭ್ರಷ್ಟಾಚಾರದಲ್ಲಿ ತೊಡತಕ್ಕಂಥದ್ದು, ಈ ಆಡಳಿತಾರೂಢ ಸರ್ಕಾರಕ್ಕೆ ಹಣ ಕೊಡ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಹಣ ಕೊಡ್ತಕ್ಕಂಥದ್ದಿದೆ. ಈ ಎಲೆಕ್ಟ್ರಲ್ ಬಾಂಡಲ್ಲಿ ಆಡಳಿತಾರೂಢ ಸರ್ಕಾರಕ್ಕೆ ಕೊಡೋದು. ಆದರೆ ಇಲ್ಲಿ ಸರ್ಕಾರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇರ್ತಕ್ಕಂಥ ತನ್ನ ಅಡಿಯಲ್ಲಿರ್ತಕ್ಕಂಥ ಏಜೆನ್ಸೀಸ್ನ ದುರ್ಬಳಕೆ ಮಾಡಿಕೊಂಡು ಅವರ ಶಕ್ತಿಯನ್ನು ಉಪಯೋಗಿಸಿ ಕಾರ್ಪೊರೇಟ್ ಕಂಪ್ನಿ ಮೇಲೆ ರೈಡ್ ಮಾಡ್ತಕ್ಕಂಥದ್ದು, ಅರೆಸ್ಟ್ ಮಾಡ್ತಕ್ಕಂಥದ್ದು, ನಿಮ್ಮ ಮೇಲೆ ಮತ್ತು ಮೊಕದ್ದಮೆಗಳು ಹೂಡ್ತೀವಿ ಅಂತೇಳಿ ಹೆದರಿಸಿ ಹಣ ಸುಲಿಗೆ ಮಾಡಿರತಕ್ಕಂಥದ್ದು ನಮಗೆ ಕಣ್ಣಿಗೆ ಕಾಣಿಸ್ತು. ಕೆಲವೊಂದು ಈ ಒಂದು ಘಟನಾವಳಿಗಳನ್ನು ನಾವು ನೋಡಿದಾಗ, ಕ್ರಮಗಳನ್ನು ನೋಡಿದಾಗ, ಇವರು ರೈಡ್ ಮಾಡ್ತಾರೆ, ರೈಡ್ ಮಾಡಿ ಸ್ವಲ್ಪ ದಿನಕ್ಕೆ ಹಣ ಸಿಗುತ್ತೆ, ಹಣ ಸಿಕ್ಕಾದ್ಮೇಲೆ ಕೇಸ್ಗಳು ಕೆಲವೊಂದು ಬೇಲು ವಿಚಾರ ಬಂದಾಗ ಇವರ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅಬ್ಜೆಕ್ಷನ್ ಹಾಕಬೇಕಾಗಿರೋ ಜಾಗದಲ್ಲಿ ಅಬ್ಜೆಕ್ಷನ್ ಹಾಕೋದಿಲ್ಲ. ಸುಮಾರು ಘಟನಾವಳಿಗಳು ನಾವು ನೋಡಿದಾಗ ಇವರು ಎದುರಿಸಿ ಸುಲಿಗೆ ಮಾಡೋದು ನಮಗೆ ಕಣ್ಣಿಗೆ ಕಾಣಿಸ್ತಾರೆ. ಅಂದರೆ ಯಾರು ಜೈಲಲ್ಲಿರ್ತಾರೆ ಯಾವುದೋ ಒಂದು ಕೇಸ್ ಮೇಲೆ, ಅವರಿಗೆ ಬೇಲ್ ವಿಚಾರ ಬಂದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಹಾಕಲ್ಲ, ಅದನ್ನು ಅಬ್ಸರ್ವ್ ಮಾಡ್ತಾ ಹೋದಾಗ ಅವರು ಅದಕ್ಕಿಂತ ಕೆಲವೇ ದಿನಗಳ ಮುಂದೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಹಣ ಕೊಟ್ಟಿರೋದು ಕಂಡು ಬರುತ್ತೆ. ಅಂದರೆ ಇವರು ಸುಲಿಗೆ ಮಾಡಿರೋದಕ್ಕೆ ನಮ್ಮ ಹತ್ರ ಏನು ಆ ಘಟನಾವಳಿಗಳಿದೆ ಅದನ್ನು ನಾವು ನೋಡಿ ಇದು ಸುಲಿಗೆ ಪ್ರಕರಣ ಅಂತ ತಿಳಿದು ಬಂದು ಅದು ಇಂಡಿಯನ್ ಪಿನಲ್ ಕೋಡ್ 384 ಅಡಿಯಲ್ಲಿ ನಾವು ದೂರು ದಾಖಲು ಮಾಡಿದ್ದು. ಮೊದಲನೇದಾಗಿ ನಾವು ತಿಲಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಕಾನ್ಸ್ಟಿಟ್ಯೂನ್ಸಿ, ಅವರ ಹೋಮ್ ಅಡ್ರೆಸ್ ಏನಿದೆ, ಬೆಂಗಳೂರಿನ ರಾಜ್ಯಸಭೆ ಮೆಂಬರ್ ಆಗಿದಾಗ ಅವರು ಏನು ಅಡ್ರೆಸ್ ಕೊಟ್ಟಿದ್ದರು, ಆ ಜ್ಯೂರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಆದ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ನಾವು ದೂರು ಕೊಡ್ತೀವಿ. ಆ ದೂರಿಗೆ FIR ಮಾಡೋದಿಲ್ಲ. ಏನು ಪೊಲೀಸ್ ಇದ್ದಾರೆ ಕರ್ನಾಟಕ ಪೊಲೀಸ್ನವರು FIR ಮಾಡೋದಿಲ್ಲ. ಸೊ ನಾವು ಅದಾದಮೇಲೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ದೂರು ಕೊಡ್ತೀವಿ, ಎಕ್ಸ್ಟ್ರಾಕ್ಷನ್ ಆಗಿದೆ ಇದು ಅಂಥೇಳಿ. ಅವರು ಕೂಡ ಅದ್ರ ಬಗ್ಗೆ ಅವ್ರ ಪವರ್ಸ್ ಯೂಸ್ ಮಾಡಿ FIR ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ನಮಗೆ ಬೇರೆ ಆಪ್ಷನ್ ಇಲ್ಲ, ಬೇರೆ ದಾರಿ ಇಲ್ಲ. ಸೊ ನಾವು ಇದು ನಡೆದಿರ್ತಕ್ಕಂಥ ತಪ್ಪಿಗೆ ಇನ್ವೆಸ್ಟಿಗೇಷನ್ ಆಗಬೇಕಂದ್ರೆ ನಾವು ಕೋರ್ಟ್ನ ಅಪ್ರೋಚ್ ಮಾಡ್ತೀವಿ. ಪೀಪಲ್ ರೆಪ್ರೆಸೆಂಟೇಟಿವ್ ಕೋರ್ಟ್ ACMM 42ನಲ್ಲಿ ನಮ್ಮದು PCR ಫೈಲ್ ಮಾಡ್ತೀವಿ. ಆ PCR ಫೈಲ್ ಮಾಡಾದ್ಮೇಲೆ ಒಂದು ತನಿಖೆ ನಡೆಯುತ್ತೆ, ವಿಚಾರಣೆ ನಡೆದ್ಮೇಲೆ ಸೊ ಕೋರ್ಟ್ ಡೈರೆಕ್ಟ್ಸ್, ಅದು ಅಪೆಕ್ಸ್ ಕೋರ್ಟ್ ಆರ್ಡ್ರ್ ಒಂದಿದೆ, ಆ ಆರ್ಡ್ರ್ ಕೂಡ ಕನ್ಸಿಡರ್ ಮಾಡಿ, ಯಾಕಂದರೆ ಅದರಲ್ಲಿ ಅಪೆಕ್ಸ್ ಇದು ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರೆ. ಒಂದು ಇದಕ್ಕೆ ಮೊದಲು ಈ ಚುನಾವಣಾ ಬಾಂಡ್ ಹಗರಣದ ಬಗ್ಗೆ ಒಂದು SIT ಫಾರಮ್ ಮಾಡಿ ಅಂಥೇಳಿ ಇದು ಆರ್ಟಿಕಲ್ 32 ಅಡಿಯಲ್ಲಿ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಸೂಟ್ ಫೈಲ್ ಮಾಡಿರ್ತಾರೆ. ಆ ವಿಚಾರಣೆ ಮುಗಿದಾಗ ಇದು ಕ್ರಿಮಿನಲ್ ಪ್ರಕರಣ ಇರೋದರಿಂದ ಮತ್ತು ಇನ್ಕಮ್ ಟ್ಯಾಕ್ಸ್ ವಿಚಾರಗಳಲ್ಲಿ ಪ್ರಕರಣ ಇರೋದರಿಂದ ಅದು ನೀವು ಅದೇನು ನಾರ್ಮಲ್ ಕೋರ್ಸ್ ಏನಿದೆ, ಕ್ರಿಮಿನಲ್ ಕೋರ್ಸ್ ಇರ್ಬೋದು, ಇಲ್ಲ ಇನ್ಕಮ್ ಟ್ಯಾಕ್ಸ್ ವಿಚಾರಣೆಯಲ್ಲಿರ್ಬೋದು, ಅದ್ರ ಮುಖಾಂತರ ವಿಚಾರಣೆ ಆಗಬೇಕು. ಆರ್ಟಿಕಲ್ 32ನಲ್ಲಿ SIT ಆರ್ಡರ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಒಂದು ಆರ್ಡರ್ ಆಗುತ್ತೆ. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಂಥ ನಾವು ಯಾವ ಕೋರ್ಟ್ ಮುಂದೆ ನಾವು ಅಪ್ಲಿಕೇಶನ್ ಇದು PCR ಫೈಲ್ ಮಾಡಿದ್ದು, ಅವ್ರು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಆದೇಶ ಮಾಡ್ತಾರೆ. ಆದೇಶ ಆದಮೇಲೆ FIR ಆಗಿದೆ. FIR ಆದಮೇಲೆ ಒನ್ ಆಫ್ ದ ಅಕ್ಯೂಸ್ಡ್ ನಳಿನ್ ಕುಮಾರ್ ಕಟೀಲ್ ಅವರು
ವಿಲ್ ಬಿಕಮ್ ದ ಪಿಟಿಷನರ್ ಇನ್ ದ ಹೈಕೋರ್ಟ್ ಸೇಯಿಂಗ್ ದಟ್ ಅದು ಇದು ಕ್ವಾಶ್ ಮಾಡಿ ಇದನ್ನು ಏನು ಇನ್ವೆಸ್ಟಿಗೇಷನ್. ಬಟ್ ಇದು FIR ಆದಾಗ ಆ್ಯಕ್ಚುಲಿ ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ಸುದ್ದಿ ಆಯಿತು. ಯಾಕೆಂತಂದರೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಸೇರಿದಂಗೆ ಇದು FIR ಆಗಿದ್ದರಿಂದ ನಿರ್ಮಲಾ ಸೀತಾರಾಮನ್ ಮುಖ್ಯವಾಗಿ ಮತ್ತು ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಅವ್ರ ಮೇಲೆ ಫಿನಾನ್ಸ್ ಮಿನಿಸ್ಟರ್ ಮೇಲೆ FIR ಮಾಡಿ ಅಂತ ಆದೇಶ ಬಂದಿದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಕೂಡ ದೊಡ್ಡ ಸುದ್ದಿ ಆಯಿತು. ಮತ್ತು ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ದೊಡ್ಡ ಅಪ್ರಿಷಿಯೇಷನ್ ಕೂಡ ಬಂತು. ಆದರೆ ಆ ನಂತರ ಈಗಾಗಲೇ ಗೊತ್ತಿರುವ ಹಾಗೆ ನೀವು ಈಗ ಹೇಳ್ತಾ ಇದ್ದಂಗೆ ಇದರ ವಿರುದ್ಧ ನಳಿನ್ ಕುಮಾರ್ ಕಟೀಲ್ರವರು ಹೈಕೋರ್ಟ್ಗೆ FIRನ ಕ್ವಾಶ್ ಮಾಡಿ ಅಂತ ಹೋಗ್ತಾರೆ. ಮತ್ತು FIR ಇದು ಹೈಕೋರ್ಟು FIRನ ಕ್ವಾಶ್ ಮಾಡುತ್ತೆ. ಆದರೆ ಮೇಲ್ನೋಟಕ್ಕೆ ಮೀಡಿಯಾಗಳಲ್ಲಿ ಬಂದಿದ್ದನ್ನು ಮೇಲ್ನೋಟಕ್ಕೆ ಗಮನಿಸಿದಾಗ ಈ ಒಟ್ಟು ಯಾರ್ಯಾರ ಮೇಲೆ FIR ಆಗಿತ್ತೋ ನಳಿನ್ ಕುಮಾರ್ ಕಟೀಲ್, ನಿರ್ಮಲಾ ಸೀತಾರಾಮನ್ ಮತ್ತಿತರರು ಎಲ್ಲರ ಮೇಲೂ ಆಗಿದೆ FIR ಕ್ವಾಶ್ ಆಗಿದೆ ಅನ್ನೋ ಥರ ಜನರಿಗೆ ಅನಿಸೋ ಥರ ಸುದ್ದಿಗಳು ಬಂದಂಗಿದೆ. ಆದರೆ ವಾಸ್ತವದಲ್ಲಿ ಏನಾಗಿದೆ, ಈ ಒಂದು ಕೇಸ್ ಏನು ನಡೀತು ಹೈಕೋರ್ಟ್ನಲ್ಲಿ FIR ಕ್ವಾಶ್ ಮಾಡಿದೆ ಹೈಕೋರ್ಟ್ ಅಂತ ಬಂತು. ಅದರಲ್ಲಿ ಆ್ಯಕ್ಚುಲಿ ಆರ್ಡ್ರ್ ಏನಾಗಿದೆ, FIR ಕ್ವಾಶ್ ಯಾರ ಮೇಲೆ ಎಲ್ಲರ ಮೇಲಿದ್ದಂಥ FIRಗಳು ಕ್ವಾಶ್ ಆಗಿದೆಯಾ ಏನು ಅದರ ಇದೊಂದು ಮಿಸ್ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ. ಇದು ಆ್ಯಕ್ಚುಲಿ ಕ್ವಾದ ಪಿಟಿಷನರ್ ಅಂತ ಆಗಿರೋದು. ಕ್ವಾದ ಪಿಟಿಷನರ್ ಅಂತಂದರೆ ಯಾರು ಪಿಟಿಷನ್ ಹಾಕಿದಾರೆ ಅಂದರೆ ನಳಿನ್ ಕುಮಾರ್ ಕಟೀಲ್ ಅವರು, ಅವ್ರ ವಿರುದ್ಧ ಇದ್ದ FIR ಮಾತ್ರ ಕ್ವಾಶ್ ಆಗಿದೆ ಅಂತ ಭಾಳ ಕ್ಲಿಯರಾಗಿ ಆಪ್ರೇಟಿವ್ ಆರ್ಡರ್ ಹೇಳಿದ್ದಾರೆ. ಬಿಫೋರ್ ಐ ಗೆಟ್ ಇನ್ ಟು ಹೈಕೋರ್ಟ್ ಇದಕ್ಕೆ ಒಂದು ವಿಷಯ ನಾನು ಹೇಳಿ ಬಯಸ್ತೇನೆ. ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಏನಾಯಿತು ಅಂದ್ಬಿಟ್ಟು ಅದರಲ್ಲಿ ಬಹಳ ಒಂದು ಮುಖ್ಯ ಪಾತ್ರ ವಹಿಸಿದವರು ನಮ್ಮ ಅಡ್ವೊಕೇಟ್ ಬಾಲನ್ ಅವರು ಇದರಲ್ಲಿ ಪ್ರೋಬೋನ ಆಗಿ ಅದಕ್ಕೆ ಬಂದವರು ಮುಂದೆ ಬಂದು ನಮಗೆ ನಮ್ಮ ಹೋರಾಟಕ್ಕೆ ಅವರು ಕೈ ಜೋಡಿಸಿದ್ರು. ಅದಕ್ಕೆ ಈ ದಿನ ಮೂಲಕ ನಾನು ಧನ್ಯವಾದ ಹೇಳಿ ಬಯಸ್ತೇನೆ. ನಮ್ಮೆಲ್ಲರ ಮೂಲಕ ಹೇಳಿ ಬಯಸ್ತೇನೆ. ತದನಂತರನೂ ಅಷ್ಟೇ ಹೈಕೋರ್ಟ್ನಲ್ಲೂ ಹಾಗೆ ಹೈಕೋರ್ಟಿಗೆ ಬಂದರೆ ಹೈಕೋರ್ಟ್ನಲ್ಲೂ ಅಷ್ಟೇ ಇದೇ ಒಂದು ಸೋಷಲ್ ಆ್ಯಕ್ಟಿವಿಸಮ್ ಒಂದು ಪ್ರವೃತ್ತಿ ಉಳ್ಳಿರೋ ಒಬ್ಬ ಸೀನಿಯರ್ ಅಡ್ವೊಕೇಟ್, ಎಲ್ಲ ಫೇಮಸ್ ಅಡ್ವೊಕೇಟ್ ಪ್ರಶಾಂತ್ ಭೂಷಣ್ ಅವರು ನಮ್ಮ ಜೊತೆ ಕೈ ಜೋಡಿಸಿ ಅವರು ಇದರಲ್ಲಿ ಪ್ರೋಬೋನೋ ಆಗಿ ಅವರು ನಮಗೆ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗು. ಪ್ರಶಾಂತ್ ಭೂಷಣ್ ಅವರು ಚುನಾವಣಾ ಬಾಂಡ್ ಯೋಜನೆ ವಿರುದ್ಧ ಹೌದು ಸುಪ್ರೀಂ ಕೋರ್ಟಲ್ಲೂ ಅವರೇ ಮೇನ್ ಅಡ್ವೊಕೇಟ್ ಆಗಿದ್ದರು. ಮತ್ತೆ ಕಪಿಲ್ ಸಿಬಲ್ ಹೌದು ಅವರೇ ಮೇನ್ ಆಗಿದ್ರಲ್ಲೂ. ಅದನ್ನೇ ಈಗ ಹೈಕೋರ್ಟಲ್ಲೂ ಅವ್ರು ನಮಗೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಆಗಿ ನಿಂತು ಅದನ್ನು ಆರ್ಗ್ಯುಮೆಂಟ್ಸ್ ನಡೆಸ್ಕೊಟ್ಟಿದ್ದಾರೆ. ಸೊ ಮುಂದೇನೂ ಅಷ್ಟೇ ಅವರು ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಹೋಗೋದಂತೂ ಖಂಡಿತ ಫಾರ್ ಸೋ ಮೆನಿ ರೀಸನ್ಸ್. ಯಾಕಂದರೆ ನಮಗನ್ಸೋ ಪ್ರಕಾರ ಇಲ್ಲಿ ಇದೇನು ಹೈಕೋರ್ಟಲ್ಲಿ ಏನು ಆರ್ಡರ್ ಆಗಿದೆಯೋ ಅದು ಕಾನೂನು ರೀತಿಯಲ್ಲಿ ಅದು ಬಹಳ ತಪ್ಪುಗಳಾಗಿದೆ ಅಂತ ನಮಗೆ ತಿಳಿದು ಬಂದಿದೆ, ನಮಗೂ ಅನಿಸಿದೆ. ನಾವು ಭಾಳ ಡೀಟೇಲಾಗಿ ಸ್ಟಡಿ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಒಂದು ಡಿಸೈಡ್ ಮಾಡಿದ್ದೀವಿ. ಅದನ್ನು ಆಲ್ರೆಡಿ ಡಿಸ್ಕಷನ್ ಆಗಿದೆ ಪ್ರಶಾಂತ್ ಭೂಷಣ್ ಅವ್ರ ಜೊತೆ. ಅವರು ಪ್ರಿಪೇರ್ ಅನ್ SLP ಅಂತ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಮುಂದುವರಿಸ್ತೀವಿ ಅದನ್ನು. ಈಗ ನೀವು ಹೇಳಿದ ಪ್ರಕಾರ ಈಗೇನು FIR ಕ್ವಾಶ್ ಆಗಿದೆಯೋ ಅದು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಸಂಬಂಧಪಟ್ಟಂಥ FIR ಮಾತ್ರ ಕ್ವಾಶ್ ಆಗಿರೋದು, ಅವ್ರ ಪಾರ್ಟ್ ಮಾತ್ರ. ಅಂದರೆ ಬಿಕಾಸ್ ಅವರು ಪೆಟಿಷನರ್ ಆಗಿದ್ದರಿಂದ ಹೈಕೋರ್ಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಮೇಲೆ ಆಗಿರ್ತಕ್ಕಂಥ FIR ಆಗಲಿ ಉಳಿದವ್ರ ಮೇಲೆ ಆಗಿರ್ತಕ್ಕಂಥ FIRಗಳಾಗಲಿ ಕ್ವಾಶ್ ಆಗಿಲ್ಲ. ಪ್ರಕಾಶ್ ಬಾಬು ಅವರ ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟು FIR ಏನು ಕ್ವಾಶ್ ಮಾಡ್ತಾರೆ ನಳಿನ್ ಕುಮಾರ್ ಕಟೀಲ್ ಮೇಲೆ ಕ್ವಾಶ್ ಮಾಡುವಾಗ ಮುಖ್ಯವಾಗಿ ಹೇಳಿದ್ದೇನು, ಯಾವ ಕಾರಣ ಹೈಕೋರ್ಟು ತನ್ನ ಜಡ್ಜ್ಮೆಂಟಲ್ಲಿ ಮೆನ್ಷನ್ ಮಾಡಿದೆ? ಅವರು ಬಹುಶಃ ನಾವು ಓದ್ದಂಗೆ ನೀವು ಏನು ಕೇಸ್ ಹಾಕಿದ್ರಿ ನೀವು ವಿಕ್ಟಿಮ್ಸ್ ಅಲ್ಲ, ಮೊದಲನೇದಾಗಿ ವಿಕ್ಟಿಮ್ಸ್ ಅಲ್ಲ ಅಂತ ಕೋರ್ಟ್ ಹೇಳ್ದಂಗಿದೆ. ಹಾಗಾಗಿ ನಿಮಗೇನು ತೊಂದರೆ ಆಗಿಲ್ಲ ಅಂತ ಹೇಳ್ದಂಗಿದೆ. ಏನು ಮೊದಲನೇದಾಗಿ ಅವರು ಪ್ರಕರಣ ಸುಲಿಗೆದೇ ಅಲ್ಲ ಅಂತ ಅವರು ಸುಲಿಗೆ ಇನ್ಗ್ರೀಡಿಯೆಂಟ್ಸ್ ಸುಲಿಗೆನಲ್ಲಿ ಇರಬೇಕಾಗಿರತಕ್ಕಂಥ ಒಂದು ಪ್ರಕರಣವನ್ನು ಸುಲಿಗೆ ಪ್ರಕರಣ ಅಂತ ಹೇಳುವಾಗ ನಿರ್ಧಾರ ಮಾಡುವಾಗ ಅದರಲ್ಲಿ ಕೆಲವೊಂದು ವಿಚಾರಗಳು ಇರಬೇಕು. ಅದು ಆ ಇನ್ಗ್ರೀಡಿಯೆಂಟ್ಸು ಇಲ್ಲಿ ಕಂಪ್ಲೇಂಟಲ್ಲಿ ಇಲ್ಲ ಅನ್ನೋದು ಸುಲಿಗೆ ಪ್ರಕರಣವೇ ಅಲ್ಲ ಅಂತ. ಸುಲಿಗೆ ಪ್ರಕರಣ ಅಲ್ಲ, ಇನ್ನೊಂದು ನೀವು ವಿಕ್ಟಿಮ್ ಅಲ್ಲ, ನೀವು ಸುಲಿಗೆ ಪ್ರಕರಣದ ಪ್ರಕಾರ ಇವರೇನು ಹೇಳ್ತಾರೆ ಆ ಜಡ್ಜ್ಮೆಂಟ್ ಪ್ರಕಾರ ಯಾರು ಸುಲಿಗೆಗೊಳಗಾಗಿರ್ತಾರೆ ಅವರೇ ಬಂದು ದೂರು ಕೊಡಬೇಕು ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ. ಸೊ ಅದು ಅವ್ರ ಮಂಡನೆ ಇದೆ. ಬಟ್ ನಮ್ಮ ಪ್ರಕಾರ ಅದು ಕಾನೂನಲ್ಲಿ ಆ ಥರ ಯಾವುದೋ ಒಂದು ನಿರ್ಬಂಧ ಇಲ್ಲ. ಕಾನೂನಲ್ಲಿ IPCನಲ್ಲಾಗಲಿ CRPCನಲ್ಲಾಗಲಿ ಈ 384 ಸೆಕ್ಷನ್ ವಿಚಾರ ಬಂದಾಗ
ದೂರುದಾರರು ಯಾರು ಬಾಧಿತರಾಗಿದ್ದಾರೆ ಅವರೇ ದೂರುದಾರರಾಗಬೇಕು ಅಂತಕ್ಕಂಥ ಯಾವುದೇ ರೀತಿಯ ನಿರ್ಬಂಧ ಇಲ್ಲದಿದ್ದ ಮೇಲೆ ಯಾರು ಬೇಕಾದರೂ ಜನರಲ್ ಪಬ್ಲಿಕ್ ಸಾರ್ವಜನಿಕರು ಯಾರಿಗೆ ಅದರ ತಿಳುವಳಿಕೆ ಗಮನ ಇದೆ ಅದರ ವಿಚಾರ ಗೊತ್ತಿದೆ ಅವರೋಗಿ ಜ್ಯೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟು ಇಲ್ಲ ಪೊಲೀಸ್ಗೆ ದೂರು ಕೊಡ್ತಕ್ಕಂಥ ಎಲ್ಲ ಅಧಿಕಾರವನ್ನು ಹೊಂದಿದ್ದಾರೆ ಅಂತ. ಆದರೆ ಈ ತೀರ್ಪು ಕೊಡುವಾಗ ನಿಮಗೆ ಯಾವುದೇ ರೀತಿ ಈ ಸುಲಿಗೆ ಪ್ರಕರಣ ಆಗಿದ್ದರೂ ಕೂಡ, ಮೊದಲನೇದಾಗಿ ಸುಲಿಗೆ ಪ್ರಕರಣ ಅಲ್ಲ ಇದು, ಸುಲಿಗೆ ಪ್ರಕರಣ ಆಗಿದ್ದರೂ ಕೂಡ ನೀವು ಇದರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದೇ ರೀತಿ ಬಾಧಿತರಲ್ಲ, ಹಾಗಾಗಿ ನಿಮಗೆ ಇದೇನು ಸಂಬಂಧಪಡಲ್ಲ ಅನ್ನೋ ಕಾರಣವನ್ನು ಕೂಡ ಕೋರ್ಟ್ ಕೊಟ್ಟು ಅವ್ರ ಮೇಲೆ ಇದ್ದಿದ್ದ FIRನ ಕ್ವಾಶ್ ಮಾಡಿ 2 ಪ್ರಮುಖ ಕಾರಣ ಕೊಟ್ಟಿದ್ದಾರೆ. ಒಂದು ಸುಲಿಗೆ ಪ್ರಕರಣ ಅನ್ನೋದಕ್ಕೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಅನ್ನೋದು ಒಂದು, ಇನ್ನೊಂದು ಲೋಕಸ್ ಸ್ಟ್ಯಾಂಡಿ ಅಂತ, ನಮಗೆ ಆ ದೂರನ್ನು ನೀಡೋದಕ್ಕೆ ಅಧಿಕಾರ ಇಲ್ಲ ಅಂತ, ಯಾಕೆಂದರೆ ನೀವು ಅದರಿಂದ ತೊಂದರೆಗೊಳಗಾಗಿಲ್ಲ ಅನ್ನೋ ಥರದ್ದನ್ನು ಹೇಳಿದ್ದಾರೆ. ಆದರೆ ಇದನ್ನು ನಾವು ಇನ್ನೊಂದು ಸ್ವಲ್ಪ ಬ್ರಾಡಾಗಿ ನೋಡೋದಾದರೆ ನಮಗೆಲ್ಲ ಕೆಲವೊಂದು ಗೊತ್ತಿರಬಹುದು, ಇವತ್ತು ಅನೇಕ ದೇಶಗಳಲ್ಲಿ, ಯುರೋಪಿಯನ್ ದೇಶಗಳಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಹಣ ಕೊಡೋದನ್ನು, ಡೊನೇಟ್ ಮಾಡೋದನ್ನು ಬ್ಯಾನ್ ಮಾಡಿವೆ. ತೀರಾ ಇತ್ತೀಚೆಗೆ ಬ್ರೆಜಿಲ್ ಮತ್ತು ಚಿಲಿ ಕೂಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಹಣ ಕೊಡೋದನ್ನು, ಕಾರ್ಪೊರೇಟ್ ಕಂಪ್ನಿಗಳು ರಾಜಕೀಯ ಪಕ್ಷಗಳಿಗೆ ಹಣ ಕೊಡೋದನ್ನು ಬ್ಯಾನ್ ಮಾಡಿದೆ. ಇದಕ್ಕೆ ಏನು ಕಾರಣ ಅಂತಂದರೆ OECD ಕಂಟ್ರಿಗಳ ಒಂದು ಸ್ಟಡಿ ನಡೆದಿದೆ. OECD ಕಂಟ್ರಿಗಳಲ್ಲಿ ಇರತಕ್ಕಂಥ ಕಂಟ್ರಿಗಳಲ್ಲಿ ಯಾವ ದೇಶದಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ರಾಜಕೀಯ ಪಕ್ಷಗಳಿಗೆ ಡೊನೇಟ್ ಮಾಡಲಿಕ್ಕೆ ಯಾವುದೇ ನಿರ್ಬಂಧ ಇಲ್ವೋ ಅಂಥ ದೇಶಗಳಲ್ಲಿ ಸಾಮಾಜಿಕ ಅಸಮಾನತೆ ಜಾಸ್ತಿ ಇದೆ ಅನ್ನೋದು ಸ್ಟಡಿಗಳು ಹೇಳಿದೆ. ಅಂದರೆ ಯಾವಾಗ ಕಾರ್ಪೊರೇಟ್ ಕಂಪ್ನಿಗಳು ಯಾವುದೇ ಅಡೆತಡೆ ಇಲ್ಲದೆ ರಾಜಕೀಯ ಪಕ್ಷಗಳಿಗೆ ಹಣ ಕೊಡ್ತಾವೋ ಆಗೇನಾಗ್ತದೆ ಅಂತಂದರೆ ಈ ರಾಜಕೀಯ ಪಕ್ಷಗಳಿಗೆ ಅಧಿಕಾರಕ್ಕೆ ಬಂದಾಗ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಆಗುವಂಥ ನಿರ್ಧಾರಗಳನ್ನ ತಗೊಳ್ತವೆ ಹೊರತು ಅದು ಸಮಾಜದ ಎಲ್ಲ ಜನರಿಗೆ ವಿರುದ್ಧವಾಗಿದ್ದರೂ ತೊಂದರೆ ಕೊಡೋದಾಗಿದ್ರೂ ಕೂಡ ಅದಕ್ಕೇನು ಕೇರ್ ಮಾಡಲ್ಲ. ಅದಕ್ಕೆ ಒಂದು ಉದಾಹರಣೆ ಅನ್ನೋದಾದರೆ ಜರ್ಮನಿನಲ್ಲಿ, ಬೇರೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಧೂಮಪಾನಕ್ಕೆ ಸಿಗರೇಟ್ ಆ್ಯಡ್ಗಳನ್ನ ಪಬ್ಲಿಕ್ ಪ್ಲೇಸಲ್ಲಿ ಹಾಕಂಗಿಲ್ಲ, ಆದರೆ ಜರ್ಮನಿನಲ್ಲಿ ಅದಕ್ಕೆ ಪರ್ಮಿಷನ್ ಇದೆ. ಯಾಕೆ ಅಂತಂದರೆ ಸಿಗರೇಟ್ ಕಂಪ್ನಿಗಳು ಅಲ್ಲಿಯ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೂ ಡೊನೇಟ್ ಮಾಡ್ತವೆ. ಸೊ ನಮ್ಗೆ ಅರ್ಥ ಆಗುತ್ತಿದ್ದು, ನೀವು ಪಬ್ಲಿಕ್ ಪ್ಲೇಸ್ನಲ್ಲಿ ಸಿಗರೇಟ್ ಆ್ಯಡ್ಗಳನ್ನ ಹಾಕಿದಾಗ ಅದನ್ನು ನೋಡಿದಂಥ ಅನೇಕ ಯುವಜನರು ಅದಕ್ಕೆ ಟೆಂಪ್ಟ್ ಆಗ್ತಾರೆ, ಅದರಿಂದ ಅದು ಅಭ್ಯಾಸಕ್ಕೊಳಗಾಗ್ತಾರೆ, ಆರೋಗ್ಯ ಹಾಳು ಮಾಡ್ಕೊಳ್ತಾರೆ. ಇದು ಇಡೀ ಸಮಾಜಕ್ಕೆ ಆಗುವಂಥ ತೊಂದರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮಲ್ಲಿ ಏನೇನಾಗಿದೆ ಅನ್ನೋದೇನು ವಿಷಯಗಳು ಬಂದವು, ಸುಲಿಗೆ ಆಗಿರಬಹುದು, ಬೇರೆ ಬೇರೆ ಕಂಪ್ನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿರೋದಾಗಿರ್ಬೋದು, ತಪ್ಪು ಮಾಡಿರೋ ಕಂಪ್ನಿಗಳಿಗೂ ಏನು ಕ್ರಮ ತಗೊಳ್ಳದೆ ಇದಾಗಿರ್ಬೋದು. ಇದನ್ನು ನೋಡಿದಾಗ ಇದು ಕಡೆಯಲ್ಲಿ ನಮ್ಮೆಲ್ಲರ ಮೇಲೂ ಪರಿಣಾಮ ಬೀರುತ್ತದೆ. ಹಾಗಾಗಿ ಮೇಲ್ನೋಟಕ್ಕೆ ನೀವು ವಿಕ್ಟಿಮ್ ಅಲ್ಲ ಅಂತ ಒಂದೇನು ಕೊಟ್ಟಿದ್ದಾರೆ ಹೈಕೋರ್ಟ್, ನೀವು ನೇರವಾಗಿ ವಿಕ್ಟಿಮ್ ಅಲ್ಲ ಅಂತ. ಆ್ಯಕ್ಚುಲಿ ಈ ಭಾರತದ ಪ್ರತಿಯೊಬ್ಬರು ವಿಕ್ಟಿಮೆ. ಒಂದು ದೊಡ್ಡ ಭ್ರಷ್ಟಾಚಾರದ ಪ್ರಕರಣ ಆದಾಗ ಅಲ್ಲಿ ಯಾರೋ ಒಬ್ಬರು ದುಡ್ಡು ಕೊಟ್ಟಿರೋರು ಇದಾಗಿರೋರು ಮಾತ್ರ ಆಗಿರಲ್ಲ, ಆ್ಯಕ್ಚುಲಿ ಎಲ್ಲರೂ ವಿಕ್ಟಿಮ್ ಆಗಿರ್ತೀವಿ ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ. ಆದರೆ ಹೈಕೋರ್ಟ್ ಈ ರೀತಿಯ ಒಂದನ್ನು ಹೇಳಿದೆ. ಈ ಒಂದು ದೃಷ್ಟಿಯನ್ನಲ್ಲೂ ಇಟ್ಕೊಂಡು ನೋಡಿದಾಗ ಆದರ್ಶ್ ಅವರು ನಿಮ್ಮ ಒಟ್ಟು ಜಡ್ಜ್ಮೆಂಟಲ್ಲಿ ಏನೇನು ಈ ರೀತಿಯ ಇದು ಮೇಲ್ನೋಟಕ್ಕೆ ನನಗನ್ಸಿದ್ದು ಇಷ್ಟು ದೊಡ್ಡ ಭ್ರಷ್ಟಾಚಾರದ ಪ್ರಕರಣ ಆದಾಗ ನಾವು ಪ್ರತಿಯೊಬ್ಬ ಭಾರತೀಯನೂ ವಿಕ್ಟಿಮ್ ಆಗಿರ್ತೀವಿ, ಇದರ ತೊಂದರೆಗೆ ಪರೋಕ್ಷ ಒಳಗಾಗಿರ್ತೀವಿ. ಇದು ಒಂದು ನನಗನ್ಸಿದ್ದು ಮೇಲ್ನೋಟಕ್ಕೆ ಜಡ್ಜ್ಮೆಂಟ್ ಏನಿದೆ ಅಂತ ಪ್ರಕಾಶ್ ಬಾಬು ಅವರು ಹೇಳಿದಾಗ. ಇದನ್ನು ಹೊರತುಪಡಿಸಿಯೂ ಕೂಡ ಉಳಿದ ಜಡ್ಜ್ಮೆಂಟ್ನಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟು FIR ಕ್ವಾಶ್ ಮಾಡಿದೆಯೋ ಅದರಲ್ಲಿ ಇನ್ನೂ ಏನಾದರೂ ತಪ್ಪುಗಳು ಅಥವಾ ಮಿಸ್ಕನ್ಸೆಪ್ಷನ್ಗಳು ಅಥವಾ ಇನ್ನು ಬೇರೆ ಅದ್ರ ಜಡ್ಜ್ಮೆಂಟಲ್ಲಿ ಏನಾದರೂ ಫ್ಲಾಸ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಖಂಡಿತವಾಗಿ. ಯಾಕೆಂದರೆ ಜಡ್ಜ್ಮೆಂಟಲ್ಲಿ ಆ ಥರ ಏನಾದರೂ ತಪ್ಪುಗಳು ಕಾಣಿಸಿದಾಗ ನೀವು ಅದರ ವಿರುದ್ಧ ಮೇಲ್ಮನೆಗೆ ಹೋಗಲಿಕ್ಕೆ ಹೆಚ್ಚು ಸುಲಭ ಆಗ್ತದೆ, ಒಂದು ಸಕಾರಣ ಇರ್ತದೆ. ಹೌದು. ಇಲ್ಲಿ ನೋಡಿ, ಒಂದು ಜನರಲ್ ಪ್ರಿನ್ಸಿಪಲ್ಸ್, ಲೀಗಲ್ ಪ್ರಿನ್ಸಿಪಲ್ಸ್ ಇದೆ, ಅದನ್ನು ಫಾಲೋ ಮಾಡಿಲ್ಲ ಅಂತ ನಮಗೆ ಅನಿಸುತ್ತೆ, ಭಾಳ ಕ್ಲಿಯರಾಗಿ ಅನಿಸ್ತಾ ಇದೆ. ಅಲ್ಲಿ ಒಂದು ಅವರೇ ಈ ಜಡ್ಜ್ಮೆಂಟಲ್ಲಿ ಒಂದು ಕಡೆ ಕೋಟ್ ಮಾಡ್ತಾರೆ, ಅದನ್ನೇ ಕನ್ಸಿಸ್ಟೆನ್ಸಿ ಇಲ್ಲ ಅನ್ಸುತ್ತೆ ನಮಗೆ. ಒಂದು ಕಡೆ ಯಾವುದಕ್ಕೆ ಅಪ್ಲೈ ಮಾಡ್ತೀರೋ ಅದನ್ನು ಕನ್ಸಿಸ್ಟೆಂಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ವೆದರ್ ಪೆಟಿಷ್ನರ್ ಆರ್ಗ್ಯುಮೆಂಟ್ ಆಗಲಿ ಅಥವಾ ರೆಸ್ಪಾಂಡೆಂಟ್ ಆರ್ಗ್ಯುಮೆಂಟ್ ಆಗಲಿ, ಅದನ್ನು ಕನ್ಸಿಸ್ಟೆಂಟಾಗಿ ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದೇನಂತಂದರೆ, ಅದೇನಲ್ಲಿ ಹಿಯರಿಂಗಲ್ಲಿ ಏನಾಗುತ್ತೋ, ಹಿಯರಿಂಗಲ್ಲಿ ನಾವು ಅದು ಏನು ಮಂಡನೆ ಮಾಡಿರ್ತೀವೋ ಎರಡು ಕಡೆ ಅಡ್ವೊಕೇಟು, ಅದನ್ನು ಒಂದು ರೈಟ್ ಆಫ್ ಹಿಯರಿಂಗ್ ಅಂತ ಅದರ ಬರೀ ರೈಟ್ ಆಫ್ ಹಿಯರಿಂಗ್ ಬರೀ ಕೇಳೋದಷ್ಟೇ ಅಲ್ಲ, ಅದನ್ನು ಕನ್ಸಿಡರ್ ಮಾಡಿ ಅದನ್ನು ಫೈನಲ್ ಜಡ್ಜ್ಮೆಂಟಲ್ಲಿ ಅದನ್ನು ಯಾಕೆ ಒಪ್ಪಬೇಕು ಅಥವಾ ಯಾಕೆ ಒಪ್ಪಲ್ಲ ಅನ್ನೋಕ್ಕೆ ಒಂದು ರೀಸ್ನಿಂಗ್ ಕೊಡಬೇಕು. ಅದು ಬಹಳ ಮುಖ್ಯವಾದದ್ದು. ಆದರೆ ನಮಗೆ ಅನಿಸಿರೋ ಪ್ರಕಾರ ನಮ್ಮದು ಒಂದು ಬಹಳ ಮುಖ್ಯವಾದ ಒಂದಷ್ಟು ಆರ್ಗ್ಯುಮೆಂಟ್ಸನ್ನು ಅವ್ರಿಗೆ ಅಲ್ಲಿಗೆ ಇದರಲ್ಲಿ ಹಿಯರಿಂಗಲ್ಲಿ ಓವರಲ್ಲಾಗಿ ಕೇಳಿಸ್ಕೊಂಡಿರ್ಬೋದು, ಬಟ್ ನಾವು ನೆಕ್ಸ್ಟ್ ಅದನ್ನು ರಿಟರ್ನ್ ಆರ್ಗ್ಯುಮೆಂಟು ಹಾಕಿದ್ದೀವಿ. ಅದನ್ನು
ಅದನ್ನು ಅದ್ರ ಬಗ್ಗೆ ವಿಷಯನ ಅಲ್ಲಿ ಯಾವ ಜಡ್ಜ್ಮೆಂಟ್ ಆ ಜಡ್ಜ್ಮೆಂಟ್ ಯಾವ ಪೋರ್ಷನಲ್ಲೂ ಅದನ್ನು ಮೆನ್ಷನ್ನು ಮಾಡಿಲ್ಲ. ಸೊ ಇದು ನಮಗೆ ಭಾಳ ಆಘಾತಕಾರಿ ಅಂತ ಅನಿಸುತ್ತೆ. ಯಾಕೆಂದರೆ ಒಬ್ಬರು ಒಂದು ಭಾಳ ಇಂಪಾರ್ಟೆಂಟ್ ಒಂದು ಕೇಸಲ್ಲಿ ಅದು ನಾವು ರಿಟರ್ನ್ ಆರ್ಗ್ಯುಮೆಂಟ್ ಏನಕ್ಕೆ ಹಾಕ್ತೀವಿ ಅಂತಂದರೆ ಅದಕ್ಕೆ ಅಟ್ಲೀಸ್ಟ್ ಹಿಯರಿಂಗ್ ಆಗಬೇಕಾದ್ರೆ ಮರೆಯೋ ಚಾನ್ಸಸ್ ಇರುತ್ತೆ ಒಬ್ಬರು ಜಡ್ಜಿ. ಯಾಕೆಂದರೆ ಜಡ್ಜ್ ಒಬ್ಬರು ಹ್ಯೂಮನ್ ಬೀಯಿಂಗು ಅಥವಾ ಯಾರಾದ್ರಾಗಲಿ, ಬಟ್ ಅಲ್ಲಿ ಅದಕ್ಕೆ ಅದನ್ನು ಮಿಸ್ ಆಗದೇ ಇರಲಿ, ಮರಿದೇ ಇರಲಿ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಆರ್ಗ್ಯುಮೆಂಟ್ ಹಾಕ್ತೀವಿ. ಸೊ ಅದು ಮೆನ್ಷನ್ ಆಗಿಲ್ಲದೆ ಇರಬೇಕಾದ್ರೆ ನಮಗೆ ಅದು ಭಾಳ ಬೇಜಾರಾಗುತ್ತೆ ಒಂದು. ಆಮೇಲೆ ಇನ್ನೊಂದೇನಂತಂದರೆ ಒಂದಷ್ಟು ರೂಲ್ಸ್ ಫಾರ್ ಇಂಟರ್ಪ್ರಿಟೇಷನ್ ಆಫ್ ಲಾಸ್ ಅಂತ ಇದೆ. ಅದನ್ನು ನೀವು ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾರಿಗೂ ಒಬ್ಬ ಅಡ್ವೊಕೇಟ್ ಆಗಲಿ ಅಥವಾ ಯಾವುದೇ ಒಂದು ಲೋವರ್ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಅದು ಎಲ್ಲರಿಗೂ ಅದು ಸೇಮ್ ರೂಲ್ಸ್ ಅದು ಅಪ್ಲೈ ಆಗುತ್ತೆ. ಇಲ್ಲ ಅಂತಂದರೆ ಹೇಗಾಗ್ಬಿಡುತ್ತೆ ಅಂತಂದರೆ ಅದು ಆ ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂತಂದರೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜಡ್ಜಿಗಳಿದ್ದಾರೆ, ನ್ಯಾಯಾಧೀಶರಿದ್ದಾರೆ. ಒಬ್ಬೊಬ್ಬರು ಒಂಥರ ಜಡ್ಜ್ಮೆಂಟ್ ಕೊಡೋ ಥರ ಆಗ್ಬಿಡುತ್ತೆ ಒಂದೊಂದು ವಿಷಯಕ್ಕೆ. ಸೊ ಅದಕ್ಕೆ ಅದೊಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋಕ್ಕೆ ಅಂತಂದ್ಬಿಟ್ಟು ಒಂದಷ್ಟು ರೂಲ್ಸ್ ಇದೆ, ಗೈಡ್ಲೈನ್ಸ್ ಇದರಲ್ಲಿ. ಅದು ಭಾಳ ವರ್ಷಾನುಗಟ್ಟಲೆಯಿಂದ ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲೆಲ್ಲಿ ಜೂರಿಸ್ಪ್ರುಡೆನ್ಸ್ ಅಂತ ಬಂದಿದೆಯೋ ಅದೆಲ್ಲ ಎಕ್ಸ್ಪೀರಿಯನ್ಸಿಂದ ಆಗಿ ಒಂದು ದೊಡ್ಡ ಒಂದು ಸ್ಟಡಿನೇ, ಒಂದು ರಿಸರ್ಚ್ ಮಾಡಿ ಬಂದಿರೋದು ಅದು. ಇದು ವಾಸ್ತವಾಂಶ ಅದು. ಸೊ ಅದನ್ನು ನಾವು ಮಿಸ್ ಮಾಡಿ ಅದನ್ನು ನಾವು ಎಲ್ಲೂ ಅದನ್ನು ಹೋಗೋಂಗಿಲ್ಲ. ಅದನ್ನು ಯಾರಿಗೂ ಅದೊಂದು ಬಹಳ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಅದು. ಅದನ್ನು ಇಲ್ಲಿ ಒಂದಷ್ಟು ಕಡೆ ಫಾಲೋ ಮಾಡಿಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಈ ವಿಷಯಗಳ ಮೇಲೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಅಲ್ಲಿ ಒಂದೆರಡು ವಿಷಯ ಬಯಸ್ತೇನೆ. ಹೇಳಿ. ಒಂದು ಜಡ್ಜ್ಮೆಂಟು ಧನಂಜಯ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಅದನ್ನು ಕೋಟ್ ಮಾಡಿದ್ದಾರೆ. ಅದರ ಪ್ರಕಾರ ನಮಗೆ ಈ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಅದನ್ನು ಕೋಟ್ ಮಾಡಿದ್ದಾರೆ. ಅದರಲ್ಲಿ ಏನಪ್ಪ ಅಂತಂದರೆ ಅದರಲ್ಲಿ ಆ್ಯಕ್ಚುಲಿ ಒಂದು 1500 ರೂಪಾಯಿ ಏನೋ ಒಂದು ಡಿಸ್ಪ್ಯೂಟು ಒಂದು ಇಬ್ಬರು ಫ್ರೆಂಡ್ಸಿಗೆ. ಅದರಲ್ಲಿ ಅವ್ನು ಬಂದು ಹೊಡಿತಾನೆ, ಹೊಡೆದು ಬಿಟ್ಟು ಜೋಬಲ್ಲಿರೋ 1580 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ಅಂತ ಇರೋದು. ಸೊ ಅದು ಹಬ್ಬ ಅಂತ ಒಂದು ಅಸಾಲ್ಟ್ ಆಗುತ್ತೆ, ಅದೊಂದು ಥೆಫ್ಟ್ ಆಗುತ್ತೆ. ಬಟ್ ಅಲ್ಲಿ ಅಲಿಗೇಷನ್ ಏನಿರೋದು ಅದು ಎಕ್ಸ್ಟಾರ್ಷನ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅದು ಎಕ್ಸ್ಟಾರ್ಷನ್ ಅಲ್ಲ. ಸೊ ಕಂಪ್ಲೇನೆಂಟೇ, ಅದು ಯಾರು ವಿಕ್ಟಿಮ್ಮೇ ಬಂದು ಕಂಪ್ಲೇಂಟ್ ಹಾಕಿದ್ದಾರೆ, ಅದಕ್ಕೆ ಅದಿದು ಕಂಪ್ಲೇನೆಂಟೇ ಬಂದು ಹಾಕಬೇಕು, ವಿಕ್ಟಿಮ್ಮೇ ಬಂದು ಕಂಪ್ಲೇಂಟ್ ಹಾಕಬೇಕು ಅಂತ ಇದನ್ನು ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ವಿಷಯ ಆದ ತಕ್ಷಣ ಇನ್ನೊಂದು ವಿಷಯ ಆಗಬಾರ್ದು ಅಂತನಿಲ್ಲ. ಈಗ ಕಂಪ್ಲೇನೆಂಟ್ ವಿಕ್ಟಿಮ್ಮೇ ಆಗಿದ್ದ ಅವನೇ ಕಂಪ್ಲೇಂಟ್ ಆಗಬೇಕು ಅಂತ ಒಂದು ಕಡೆ ಹೇಳಿದ ತಕ್ಷಣ ಅದಕ್ಕೆ ಇನ್ನೊಂದು ಇಂಟರ್ಪ್ರಿಟೇಷನ್ ಆಗಿ ಇನ್ನೊಬ್ರು ಕಂಪ್ಲೇಂಟ್ ಹಾಕಬಾರ್ದು ಅಂತ ಅದೆಲ್ಲೂ ಬರೆದಿಲ್ಲ ಅಲ್ಲಿ. ಆಮೇಲೆ ಇದೊಂಥರ ಒಂದು ಬಹಳ ಚಿಕ್ಕ ಮ್ಯಾಟ್ರ್ ಇದು ಈ ಕೇಸ್ ತೊಗೊಂಡಿರೋದು, ರೆಫರೆನ್ಸ್ ತೊಗೊಂಡಿರೋದು. ಸೊ ಅದು ಇದಕ್ಕೂ ಎಕ್ಸ್ಟ್ರಾಕ್ಷನ್ ಕಂಪೇರ್ ಮಾಡಿದಾಗ ಅದಕ್ಕೆ ಅದು ಅರ್ಥ ಒಂಥರ ಅದಕ್ಕೆ ತಾಳ್ಮೇಳಿಲ್ಲ ಅಂತ ಪಬ್ಲಿಕ್ ಕಾಸ್ ಅನ್ನು ಇರಬೇಕಾದ್ರೆ ತಾಳ್ಮೇಳಿಲ್ಲ ಅಂತ ಅನಿಸ್ತಾ ಇದೆ ಅಲ್ಲಿ. ಆಮೇಲೆ ಈ ಫ್ಯಾಕ್ಟ್ಸನ್ನು ತೊಗೊಂಡಿದ್ದಾರೆ, ಓಕೆ ಸಂತೋಷ. ಅದೇ ನಾವು ಇನ್ನೊಂದು ಕೇಸ್ ಕೊಡ್ತೀವಿ, ನಾವು ನಮ್ಮ ಕಡೆಯಿಂದ ಒಂದು ಕೇಸ್ ಕೊಡ್ತೀವಿ, ಜಗಜೀತ್ ಸಿಂಗ್ ವರ್ಸಸ್ ಆಶೀಶ್ ಮಿಶ್ರಾ ಅಂತ ಅಂದ್ಬಿಟ್ಟು. ಅದರಲ್ಲಿ ಭಾಳ ಕ್ಲಿಯರಾಗಿ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಎ ಕಂಪ್ಲೇನೆಂಟ್ ನೀಡ್ ನಾಟ್ ಬಿ ವಿಕ್ಟಿಮ್ ಆ್ಯಂಡ್ ಎ ವಿಕ್ಟಿಮ್ ನೀಡ್ ನಾಟ್ ಬಿ ಕಂಪ್ಲೇನೆಂಟ್ ಅಂತ ಭಾಳ ಕ್ಲಿಯರಾಗಿ ಹೇಳ್ತಾರೆ. ಅಲ್ಲಿ ಫ್ಯಾಕ್ಟ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದು ಅಪ್ಲೈ ಆಗಲ್ಲ, ಫ್ಯಾಕ್ಟ್ಸ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದೇ ಲಾಜಿಕ್ ಇಲ್ಲೂ ಅಪ್ಲೈ ಮಾಡಬೇಕಲ್ವಾ? ಹಾಗಾದ್ರೆ ಧನಂಜಯ ವರ್ಸಸ್ ಸ್ಟೇಟ್ ಆಫ್ ಬಿಹಾರಿಗೆ ಮಾಡಲ್ಲ. ಸೊ ಇದು ಇನ್ಕನ್ಸಿಸ್ಟೆಂಟ್ ಆಗಿದೆ. ಇದೇ ಥರ ಅವ್ರು ಇನ್ನೊಂದು ಯೂಸ್ ಮಾಡ್ತಾರೆ, ಐಸಾಕ್ ಇಸಾಂಗಾ ಮುಸುಂಬಾ ಅಂತ ಅಂದ್ಬಿಟ್ಟು ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ. ಅಲ್ಲಿ ಹಣ ಅಲ್ಲಿ ಡೆಲಿವರಿ ಆಗಿಲ್ಲ, ಅದಕ್ಕೆ ಅದನ್ನು ಕ್ವಾಶ್ ಮಾಡ್ತಿದ್ದೀವಿ ಅಂತಾರೆ. ಇಲ್ಲಿ ಆ್ಯಕ್ಚುಲಿ ಹಣ ಡೆಲಿವರಿ ಆಗಿದೆ ಅಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಮೂಲಕ. ಅಲ್ಲಿ ಎಕ್ಸ್ಟಾರ್ಷನ್ ಪ್ರಯತ್ನ ಮಾಡ್ಯಾರಷ್ಟೇ. ಸೊ ಈಗ ಪ್ರಯತ್ನ ಮಾಡ್ಯಾರಷ್ಟೇ. ಸೊ ಅದಕ್ಕೆ ಆ ಕೇಸನ್ನು ಡಿಸ್ಮಿಸ್ ಮಾಡಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಅದು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ನಲ್ಲಿ ಆಗಿದೆ, ಅದಾದ್ಮೇಲೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಡೆಲಿವರಿ ಆಗಿದೆ, ಸಂಬಂಧಪಟ್ಟ ಕಂಪನಿಯಿಂದ ಆ ಪಕ್ಷಕ್ಕೆ ಹಣ ಡೆಲಿವರಿ ಆಗಿದೆ. ಬಟ್ ಈ ಕೇಸನ್ನು ತಗೊಂಡು ಇದನ್ನ ಪೂರಕವಾಗಿ ಅವರು ಡಿಸ್ಮಿಸ್ ಮಾಡೋಕ್ಕೆ, ಕ್ವಾಶ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೂ ಕನ್ಸಿಸ್ಟೆನ್ಸಿ ಇಲ್ಲ ಇಲ್ಲಿ. ಸೊ ಈ ಥರ ಫಸ್ಟ್ ಕನ್ಸಿಸ್ಟೆನ್ಸಿ ಇರಬೇಕು. ಯಾವುದೇ ಒಂದು ಇದಾಗಲಿ ಎಲ್ಲರನ್ನೂ ಸೇಮ್ ಒಂದೇ ಮಾಪದಂಡದಲ್ಲಿ ಅಳಿಬೇಕು. ಹಾಗೆ ಅಳಿದೇ ಇರ್ಬೇಕಾದ್ರೆ ಅದಕ್ಕೆ ಇನ್ಕನ್ಸಿಸ್ಟೆಂಟ್ ಅಂತ ಅನಿಸುತ್ತೆ. ಅದನ್ನು ನಾವು ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಕೋರ್ಟಲ್ಲಿ ನಾವು ಅದನ್ನು ಆರ್ಗ್ಯೂ ಮಾಡ್ತೀವಿ. ಅದೊಂದು ಪಾಯಿಂಟ್ ಆಗುತ್ತೆ. ಅದೇ ಥರ ಇನ್ನೊಂದು ಕಡೆ ಹೇಳ್ತಾರೆ, ಇನ್ನೊಂದು ಗೋಲ್ಡನ್ ರೂಲ್ ಆಫ್ ಇಂಟರ್ಪ್ರಿಟೇಷನ್ ಅಂತಾರೆ. ಅದೇನಪ್ಪ ಅಂತಂದ್ರೆ ಅದು ಏನಿದೆಯೋ ಅದು ಅದೇ ಥರ ನೀವು ಓದಬೇಕು. ನೀವು ಯಾರೇ ಆಗಲಿ ಅದಕ್ಕೆ ಇನ್ನೊಂದು ವರ್ಡ್ ಆಗಲಿ ಅಥವಾ ಒಂದು ವರ್ಡ್ ಮೈನಸ್ ಮಾಡೋದಾಗಲಿ ಅಥವಾ ಒಂದು ವರ್ಡ್ ಆ್ಯಡ್ ಮಾಡೋದಾಗಲಿ ಅದು ಯಾರಿಗೂ ಹಕ್ಕಿಲ್ಲ. ಇನ್ಫ್ಯಾಕ್ಟ್ ಕೋರ್ಟ್ಗಳಿಗೂ ಹಕ್ಕಿಲ್ಲ. ಅದು ಆ ಹಕ್ಕಿರೋದು, ಆ ಅಧಿಕಾರ ಇರೋದು ಬರೀ ಪಾರ್ಲಿಮೆಂಟಿಗೆ ಅಥವಾ ಅಸೆಂಬ್ಲಿಗೆ ಮಾತ್ರ. ಹೆಂಗೆ ಅಂತಂದರೆ ಥ್ರೂ ಅಮೆಂಡ್ಮೆಂಟ್ ಆಗಲಿ ಅಥವಾ ಒಂದು ಹೊಸ ಲಾ ಪಾಸ್ ಮಾಡೋಕ್ಕಾಗಲಿ ಅಥವಾ ಅದಕ್ಕೆ ಡಿಲೀಟ್ ಮಾಡೋದಕ್ಕಾಗಲಿ, ರಿಪೀಲ್ ಮಾಡೋದಕ್ಕಾಗಲಿ
ಅದು ಬರೀ ಅವ್ರಿಗೆ ಮಾತ್ರ ಪಾರ್ಲಿಮೆಂಟಿಗೆ ಅಥವಾ ಅಸೆಂಬ್ಲಿಗೆ ಇರೋದು. ಅದೇ ಒಬ್ಬರು ನ್ಯಾಯಾಧೀಶರು ಅದನ್ನು ಮಾಡಿದಾಗ ಅದು ಸುಪ್ರೀಂ ಕೋರ್ಟಿಗಿದೆ. ಅದಕ್ಕೆ ಅಂದರೆ 141 ಆರ್ಟಿಕಲ್ 141 ಅಂತ ಇದೆ ಅಲ್ಲಿ. ಅದ್ರ ಮೂಲಕ ಅದು ಯಾವ ಕಾನೂನು ಇಲ್ವೋ ಅದಕ್ಕೆ ಎಕ್ಸ್ಟ್ರಾ ಅಥವಾ ಇಂಟರ್ಪ್ರಿಟೇಷನ್ ಮಾಡಬೇಕು ಒಂದು ಕ್ಲಾರಿಟಿ ಇಲ್ಲ ಅಂತಂದರೆ ಅವ್ರು ಆ್ಯಡ್ ಮಾಡ್ಬೋದು. ಬಟ್ ಇಲ್ಲಿ ಈ ಥರ ಎನಿಥಿಂಗ್ ಬಿಲೋ ಸುಪ್ರೀಂ ಕೋರ್ಟಲ್ಲಿ ಇರಬೇಕಾದ್ರೆ ಅದೇನು ಕಾನೂನು ಅದನ್ನೇ ಮಾಡಬೇಕು. ಸೊ ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಕಡೆ ಶ್ಯಾಲ್ ಅಂತ ಇದೆ, ಅಂದರೆ ಇದನ್ನು ಮಾಡಬೇಕು, ದೇ ಶ್ಯಾಲ್ ಡೂ ಇಟ್ ಅಂತ ಇದೆ. ಆದರೆ ಈ ಅಫೆನ್ಸಸ್ಸಿಗೆ ಸೆಕ್ಷನ್ 39 ಅಂತ ಯೂಸ್ ಮಾಡ್ತಾ ಇದ್ದಾನೆ. ಸೆಕ್ಷನ್ 39 CRPC ಪ್ರಕಾರ ಎನಿ ಪರ್ಸನ್ ಶ್ಯಾಲ್ ರಿಜಿಸ್ಟರ್ ಅಫೆನ್ಸ್ ಫಾರ್ ದೀಸ್ ಅಫೆನ್ಸಸ್ ಅಂತ ಹೇಳ್ತಾರೆ. ಅದ್ರಲ್ಲಿ ಒಂದು ಲಿಸ್ಟ್ ಇದೆ ಅಲ್ಲಿ. ಆ ಲಿಸ್ಟನ್ನು ಮಾತ್ರ ಅದಿದ್ದ ಶ್ಯಾಲ್ ಅಂತಷ್ಟೇ ಆ ಲಿಸ್ಟಲ್ಲಿರೋ ಅಫೆನ್ಸಸ್ಸಿಗೆ ಮಾತ್ರ ನೀವು ಕಂಪ್ಲೇಂಟ್ ಮಾಡಬೇಕು ಅಂತ ಇಲ್ಲ, ಅದರಲ್ಲಿ ನೀವು ಮಾಡಬೇಕು. ಬಟ್ ಹಂಗನ್ಬಿಟ್ಟು ನೀವು ಬೇರೆ ಯಾವುದೋ ಕೇಸ್ಗಳಿಗೆ ಬೇರೆ ಅಫೆನ್ಸಸ್ಸಿಗೆ ಮಾಡೋಂಗಿಲ್ಲ ಅಂತ ಇಲ್ಲ, ಅದು ಇಂಟರ್ಪ್ರಿಟೇಷನ್ ತಪ್ಪಾಗುತ್ತೆ ಅದು. ಸೊ ಅದೊಂದು ತಪ್ಪು ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಅದು ಏನಕ್ಕೆ ಹೇಳ್ತೀವಿ ಅಂತಂದರೆ ಆ ಜಡ್ಜ್ಮೆಂಟಲ್ಲಿ ಈ ಜಡ್ಜ್ಮೆಂಟಲ್ಲಿ ಅವರು ಅದಕ್ಕೊಂದು ಆ್ಯಡ್ ಮಾಡ್ತಾರೆ, ಓನ್ಲಿ ಅಂತ ಆ್ಯಡ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ದ ಫೈಂಡಿಂಗ್ ಆಫ್ ದ ಅಪೆಕ್ಸ್ ಕೋರ್ಟ್ ಈಸ್ ಅನ್ಇಕ್ವಿವೋಕಲ್ ಆ್ಯಂಡ್ ದ ಪರ್ಪಟ್ ಈಸ್ ಕ್ಲಿಯರ್ ದಟ್ ಎನಿ ಪರ್ಸನ್ ಕ್ಯಾನ್ ಸೆಟ್ ದ ಕ್ರಿಮಿನಲ್ ಲಾ ಇನ್ ಮೋಷನ್ ಓನ್ಲಿ ಅಂತ ಸೇರಿಸ್ತಾರೆ. ಓನ್ಲಿ ಇನ್ ಸೋ ಫಾರ್ ಆಸ್ ಅಫೆನ್ಸಸ್ ಎನ್ಯುಮರೇಟೆಡ್ ಇನ್ ಸೆಕ್ಷನ್ 39. ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ ನೋಡಿ, ಆ್ಯಡ್ ಮಾಡ್ತಾರೆ ನೋಡಿ, ಆ್ಯಂಡ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ದ ಎನ್ಯುಮರೇಷನ್ ಅಂಡರ್ ಸೆಕ್ಷನ್ 39 ಇಫ್ ದ ಆಫೀಸರ್ ಇನ್ ಚಾರ್ಜ್ ಆಫ್ ದ ಪೊಲೀಸ್ ಸ್ಟೇಷನ್ ವುಡ್ ನಾಟ್ ರಿಜಿಸ್ಟರ್ ದ ಕ್ರೈಮ್ ಇಟ್ ವುಡ್ ನಾಟ್ ಲೀಡ್ ಟು ಇನ್ಕಾಂಗ್ರುಯಿಟಿ ಅಂತಾರೆ. ಅಂದರೆ ಇದಕ್ಕೆ ಈ ಎರಡು ವರ್ಡ್ ಇದೆಯಾ ನೋಡಿ, ಓನ್ಲಿ ಆಮೇಲೆ ನಾಟ್ ವಿತ್ ಸ್ಟ್ಯಾಂಡಿಂಗ್, ಇದು ಬಹಳ ಮುಖ್ಯವಾದದ್ದು. ಅದರದ್ದು ಮೀನಿಂಗೇ ಚೇಂಜ್ ಆಗಿಬಿಡುತ್ತೆ. ಇದಕ್ಕೆ ಏನಂತಾರೆ ಇದರಲ್ಲಿ ಲೀಗಲ್ ವರ್ಡ್ಸಲ್ಲಿ ನಾನ್ ಅಬ್ಸ್ಟ್ಯಾಂಡೆ ಕ್ಲಾಸ್ ಅಂತಾರೆ. ನಾನ್ ಅಬ್ಸ್ಟ್ಯಾಂಡೆ ಕ್ಲಾಸ್ ಅಂತಾರೆ ಏನು ಬರುತ್ತೆ ಅಂತಂದರೆ ಅದೇನಕ್ಕೆ ಹಾಕ್ತಾರೆ ಅಂತಂದರೆ ಒಂದು ಕ್ಲಾರಿಟಿ ಕೊಡೋಕ್ಕೆ. ಸಂಸತ್ತಲ್ಲಿ ಏನು ಮಾಡ್ತಾರೆ, ಒಂದು ಕ್ಲಾರಿಟಿ ಒಂದು ಯಾವುದೋ ಒಂದಕ್ಕೆ ಇಲ್ಲ ಅಂತಂದರೆ ಅದು ಕ್ಲಾರಿಟಿ ಕೊಡೋಕ್ಕೆ ಆ ಥರ ವರ್ಡ್ಸ್ ಯೂಸ್ ಮಾಡ್ತಾರೆ. ಅಥವಾ ಯಾವುದೋ ಒಂದು ಕಾನೂನು ಇರುತ್ತೆ, ಅದಾದಮೇಲೆ ಇನ್ನೊಂದು ಕಾನೂನು ಬರುತ್ತೆ ಅಂದ್ಕೊಳ್ಳಿ, ಸೇಮ್ ಇದರಲ್ಲಿ ಕನ್ಫ್ಯೂಷನ್ ಇರಬಾರ್ದು ಅಂತ ಅಂದ್ಬಿಟ್ಟು ಪ್ರಯಾರಿಟೈಸ್ ಮಾಡೋಕ್ಕೆ. ಸೊ ದಿಸ್ ಓವರ್ ರೈಟ್ಸ್ ದಟ್ ಅದರ್ ಲಾ ಅಂತಂತ ತೋರ್ಸೋಕ್ಕೆ ಇದೊಂದು ಕ್ಲಿಯರ್ ಹಾಕ್ತಾರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ಎನಿ ಅದರ್ ಲಾ, ಸೊ ಯು ಹ್ಯಾವ್ ಟು ಫಾಲೋ ದಿಸ್ ಅಂತ ಅಂದ್ಬಿಟ್ಟು. ಅದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೆಕ್ಷನ್ 125A ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ಅಲ್ಲಿ ಫಾಲ್ಸ್ ಅಫಿಡವಿಟ್ಸ್ ಬರುತ್ತೆ. ಫಾಲ್ಸ್ ಅಫಿಡವಿಟ್ಸ್ ಹಾಕಿದ್ರೆ 125A ಪ್ರಕಾರನೇ ನೀವು ಕಂಪ್ಲೇಂಟ್ ಹಾಕಬೇಕು. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ದಿಸ್ ಆ್ಯಕ್ಟ್ ನೋ ಅದರ್ ಲಾ ಇಸ್ ಅಪ್ಲಿಕಬಲ್ ಅಂತಾರೆ. ಅಂದರೆ ನಿಮ್ಗೆ ಆ್ಯಕ್ಚುಲಿ ಒಂದು ಫಾಲ್ಸ್ ಅಫಿಡವಿಟ್ ಹಾಕಿದ್ರೆ ಬೇರೆ ಸೆಕ್ಷನ್ 193 ಆಫ್ IPCಲಿ 7 ವರ್ಷ ಸಜಾ ಇದೆ. ಅದೇ ಇಲ್ಲಿ ಸೆಕ್ಷನ್ 125A ಆಫ್ ಇದರಲ್ಲಿ ಬರೀ 6 ತಿಂಗಳ ಸಜಾ. ಸೊ ನೀವು ಅದನ್ನೇ ಯೂಸ್ ಮಾಡಬೇಕು ನೀವು ಫಾಲ್ಸ್ ಅಫಿಡವಿಟಿಗೆ. ಅದೇ ನೀವು ಬೇರೆ ಕಡೆ ಯೂಸ್ ಮಾಡೋ ಫಾಲ್ಸ್ ಅಫಿಡವಿಟ್ ಯೂಸ್ ಮಾಡಿದ್ರೆ ಬೇರೆ ಕಡೆ ಮಾಡಿದ್ರೆ 7 ವರ್ಷ ಸಜಾ ಇದೆ, ಬಟ್ ಇದಕ್ಕೆ ಮಾತ್ರ 6 ತಿಂಗಳು, ಇದನ್ನೇ ನೀವು ಯೂಸ್ ಮಾಡಬೇಕು. ಸೊ ಅದು ಭಾಳ ಇಂಪ್ಲಿಕೇಶನ್ಸ್ ಬರುತ್ತೆ. ಏನಂದರೆ 6 ತಿಂಗಳು ಸಜಾ ಅಂತಂದರೆ ವಿತಿನ್ 1 ಇಯರ್ ನೀವು ಕಂಪ್ಲೇಂಟ್ ಹಾಕಬೇಕು, ಅಲ್ಲಿ ಲಿಮಿಟೇಷನ್ ಬರುತ್ತೆ ಅಲ್ಲಿ. ಸೊ ಮೆನಿ ಥಿಂಗ್ಸು ಅಂದರೆ ಆ ವರ್ಡ್ನ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀನಿ ನಾನು. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು ಒಂದು ಬಹಳ ದೊಡ್ಡ ತಪ್ಪಿಗೆ ಅದು ಕಾರಣವಾಗುತ್ತೆ. ಸೊ ಇದು ನಮ್ಗೆ ಇನ್ನೊಂದು ಪಾಯಿಂಟ್. ಅಥವಾ ಇಡೀ ಕೇಸ್ ಸ್ವಲ್ಪ ಡೈಲ್ಯೂಟ್ ಮಾಡಿದಂಗೆ, ಕೇಸನ್ನೇ ಡೈಲ್ಯೂಟ್, ಅದು ಆ್ಯಕ್ಚುಲಿ ಟೋಟಲಿ ಆಪೋಸಿಟ್ ಆಗಿ ಹೋಗುತ್ತೆ ಅದು. ಸೊ ಅದಕ್ಕೆ ಇದು ಒಂದು ಬಹಳ ಮುಖ್ಯವಾದ ಇದು ಪಾಯಿಂಟ್, ಅದಕ್ಕೆ ಇಲ್ಲಿ ಇಡ್ತಾ ಇದ್ದೀವಿ. ಸೊ ಈ ಥರ ಒಂದು ವರ್ಡಲ್ಲಿ ಒಂದು ಜಡ್ಜ್ಮೆಂಟೇ ಒಂದು ಕಾನೂನೇ ಉಲ್ಟಾ ಪಲ್ಟಾ ಹೋಗುತ್ತೆ. ಸೊ ಅದು ಬಹಳ ಡೇಂಜರಸ್ ಅಂತ. ಯಾಕೆಂತಂದರೆ ನೋಡಿ, ಇದು ಕ್ರಿಮಿನಲ್ ಅಫೆನ್ಸಸ್ಸು ಈಸ್ ನಾಟ್ ಎ ಸಿವಿಲ್ ಅಫೆನ್ಸ್. ಸಿವಿಲ್ ಅಫೆನ್ಸ್ ಅಂದರೆ ಬಿಟ್ವೀನ್ 2 ಪರ್ಸನ್ಸ್, ನಮಗೂ ನಿಮಗೂ ಜಗಳ ಇದೆ, ಸೊ ನೀವು ಮಾತ್ರ ಜಗಳ ಆಡಬೇಕು ಅಂತ ಅಂದ್ಬಿಟ್ಟು ಒಂದು ಕೇಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅದೊಂದು ಇರೋದು. ಅದೇ ಕ್ರಿಮಿನಲ್ ಅಫೆನ್ಸು ಈಸ್ ಅ ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ. ಹಾಗಿರಬೇಕಾದ್ರೆ ಎಲ್ಲರೂ ಹಾಕ್ಬೋದು, ಯಾಕೆಂದರೆ ಎಲ್ಲರಿಗೂ ಅದು ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ದಟ್ ಈಸ್ ದ ಬೇಸಿಕ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಂತ ಹೇಳೋದು. ಬಟ್ ಹಾಗಿಲ್ಲದೆ ಇರಬೇಕಾದ್ರೆ ಇದನ್ನು ಉಲ್ಟಾ ಮಾಡೋದು, ಅದು ಭಾಳ ತಪ್ಪುಗಳಿದೆ ಅಂತ ನಾವು ಇಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಆ್ಯಂಡ್ ವಿ ವಿಲ್ ಗೋ ಹೆಡ್ ವಿತ್ ಇದಂತ ಅಂದ್ಬಿಟ್ಟು. ಮತ್ತು ಅದು ಇದು CRPC 39 ಬಗ್ಗೆ ಸ್ವಲ್ಪ ಹೇಳೋದಿದೆ. ಈ CRPC 39 ಯಾವ ಚಾಪ್ಟರ್ ಅಡಿಯಲ್ಲಿ ಬರುತ್ತೆ ಅಂತ ನೋಡಿದಾಗ ಪವರ್ಸ್ ಆಫ್ ಸುಪೀರಿಯರ್ ಆಫೀಸರ್ಸ್ ಆಫ್ ಪೊಲೀಸ್ ಅಂತ ಬರುತ್ತೆ. ನೆಕ್ಸ್ಟ್ ಏಡ್ ಟು ಮ್ಯಾಜಿಸ್ಟ್ರೇಟ್ ಆ್ಯಂಡ್ ದ ಪೊಲೀಸ್ ಅಂತ. ಸೊ ಅದೇ ಚಾಪ್ಟರ್ ಅಡಿಯಲ್ಲಿ ಸೆಕ್ಷನ್ 39 ಏನು ಹೇಳುತ್ತೆ, ಹೆಡ್ಡಿಂಗು ಪಬ್ಲಿಕ್ ಟು ಗಿವ್ ಇನ್ಫಾರ್ಮೇಷನ್ ಆಫ್ ಸರ್ಟೈನ್ ಅಫೆನ್ಸಸ್ ಅಂತ ಹೇಳುತ್ತೆ. ಸೊ ಈ ಸೆಕ್ಷನ್ನಲ್ಲಿ ಏನು ಮಾಡ್ತಿದೆ ಅಂದರೆ ಸೆಕ್ಷನ್ನು ಇಟ್ ಈಸ್ ಮೇಕಿಂಗ್ ಆಬ್ಲಿಗೇಟ್ರಿ ಯಾರಿಗೆ ಆ ಒಂದು ಅಫೆನ್ಸು. ಈ ಸೆಕ್ಷನಲ್ಲಿ ಒಂದಷ್ಟು ಸೆಕ್ಷನ್ಗಳನ್ನ ಮೆನ್ಷನ್ ಮಾಡ್ತಾರೆ. IPC 121 126 ಮತ್ತು ಸೆಕ್ಷನ್ 130 ಆಫ್ ಇದು
ಸುಮಾರು ಒಂದು 25-30 ಸೆಕ್ಷನ್ಗಳನ್ನ ಮೆನ್ಷನ್ ಮಾಡ್ತಾರೆ. ಸೊ ಆ ಸೆಕ್ಷನ್ಸಲ್ಲಿ ಅಫೆನ್ಸ್ ನಡೆದಾಗ ನಿಮ್ಮ ಗಮನಕ್ಕೆ ಬಂದರೆ ನೀವು ಇಂಟಿಮೇಟ್ ಮಾಡಲೇಬೇಕು ಅಂತಕ್ಕಂಥ ಆಬ್ಲಿಗೇಟ್ರಿ ಇದು. ಮಾಡಲಿಲ್ಲ ಅಂದರೆ, ಇಂಟಿಮೇಟ್ ಮಾಡಲಿಲ್ಲ ಅಂದರೆ ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಆ ವ್ಯಕ್ತಿ ಮೇಲೆ ಇರುತ್ತೆ ಅಂತ ಇದು ಆಬ್ಲಿಗೇಷನ್ ಇರತಕ್ಕಂಥ ಸೆಕ್ಷನ್ನು. ಸೊ ಇದು ಆಬ್ಲಿಗೇಷನ್ ಇದರಲ್ಲಿದೆ ಅನ್ನೋದಕ್ಕೆ ಇಷ್ಟನ್ನು ಮಾತ್ರ ಅವನಿಗೆ ಆಬ್ಲಿಗೇಷನ್ ಇದೆ, ಬೇರೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಸೊ ಇದು ಬಿಟ್ಟು ಬೇರೆ ಎಲ್ಲ ಸೆಕ್ಷನ್ಸಲ್ಲಿ ನಿಮ್ಮ ಗಮನಕ್ಕೆ ಬಂದರೆ ನಿಮ್ಗೆ ಇಚ್ಛೆ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆ ಇರ್ಬೋದು. ಆದರೆ ಈ ಸೆಕ್ಷನ್ಸಲ್ಲಿ ಗಮನಕ್ಕೆ ಬಂದಾಗ ಯಾವುದೋ ಒಂದು ಕೊಲೆ ಆಯಿತು, ನೋಡ್ಕೊಂಡು ಸುಮ್ಮನೆ ಹೋಗೋ ಆಗಿಲ್ಲ. ಯು ಆರ್ ಸಪೋಸ್ ಟು ಇಂಟಿಮೇಟ್ ಇಟ್ ಟು ದ ಪೊಲೀಸ್. ಇಟ್ ಈಸ್ ಅನ್ ಆಬ್ಲಿಗೇಷನ್ ಟು ಎವ್ರಿ ಸಿಟಿಸನ್. ಸೊ ಎಲ್ಲ ನಾಗರಿಕನ ಕರ್ತವ್ಯ ಆಗುತ್ತದು. ಮಾಡಲಿಲ್ಲ ಅಂದರೆ ಏನು ಅಂತ. ಆದರೆ ಇಲ್ಲೇನು ಮಾಡ್ತಾರೆ, ಇದೇ ಸೆಕ್ಷನ್ನ ಉಲ್ಟಾ ಇಂಟರ್ಪ್ರಿಟೇಷನ್ ಮಾಡಿ ಈ ಸೆಕ್ಷನ್ 39 CRPC 39 ಏನು ಅಫೆನ್ಸಸ್ ಇದೆ ಅದು ಗಮನಕ್ಕೆ ಬಂದಾಗ ಮಾತ್ರ ತಿಳುವಳಿಕೆ ಬಂದಾಗ ಮಾತ್ರ ಪೊಲೀಸ್ಗೆ ಗಮನಕ್ಕೆ ತರಬೇಕು, ಇಲ್ಲ ಕಂಪ್ಲೇಂಟ್ ಹಾಕಬೇಕು. ಬೇರೆ ಅಫೆನ್ಸಸ್ ಆದಾಗ ಹಾಕೋದಕ್ಕೆ ಅಧಿಕಾರ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಈ ಜಡ್ಜ್ಮೆಂಟಲ್ಲಿ ಬರೀತಾರೆ. ವಿಚ್ ಇಸ್ ಟೋಟಲಿ ಇದಕ್ಕೆ ಕಾಂಟ್ರವರ್ಸರಿ ಆಗಿ ಇದೆ ಅಂತಕ್ಕಂಥದ್ದು ವಿಚಾರ. ಕಾಂಟ್ರಾಡಿಕ್ಟರಿ ಆಗಿದೆ ಅಂತ. ಆದರ್ಶ್ ಅವರ, ಈಗ ಈ ಒಟ್ಟು ಏನು ಜಡ್ಜ್ಮೆಂಟಲ್ಲಿ ಇರ್ತಕ್ಕಂಥ ಕೆಲವು ತಪ್ಪುಗಳನ್ನ, ಕೆಲವು ಇರ್ರೆಗ್ಯುಲಾರಿಟೀಸ್ ಅನ್ನಿಸ್ಕೊಳ್ಬೋದಂತನ ನೀವು ಬೆಳಕಿಗೆ ತಂದ್ರಿ ಮತ್ತು ಅದ್ರ ಬಗ್ಗೆ ಗಮನ ಹರಿಸಿದ್ದೀರಿ. ಅದನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗ್ತೀರಿ. ಆದರೆ ಈಗ ಆಗಿರ್ತಕ್ಕಂಥದ್ದು ನಳಿನ್ ಕುಮಾರ್ ಕಟೀಲ್ ಅವ್ರ ಮೇಲೆ ಏನು FIR ಆಗಿತ್ತು ಅದು ಮಾತ್ರ ಕ್ವ್ಯಾಶ್ ಮಾಡಿ ಹೈಕೋರ್ಟ್ ಆರ್ಡರ್ ಮಾಡಿ, ಆರ್ಡರ್ ಪ್ರಕಾರ ಆಗಿದೆ. ಹಾಗಿದ್ರೆ ಅಂದರೆ ನಳಿನ್ ಕುಮಾರ್ ಕಟೀಲ್ ಅವರು ಪೆಟಿಷನ್ ಹಾಕ್ಕೊಂಡಿದ್ರು ಹೈಕೋರ್ಟಲ್ಲಿ. ಆದರೆ ಉಳಿದವರು ಯಾರಿದ್ದಾರೆ, ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ರವರು ಈ ಏನು FIR ದಾಖಲಾಯ್ತು ಅವ್ರ ಮೇಲೂ ಕೂಡ ಅವರು ಏನು ಇದರ FIR ಕ್ವ್ಯಾಶ್ ಮಾಡಿ ಅಂತನೋ ಮತ್ತೊಂದು ಅವರೇನು ಯಾವುದೇ ಒಂದು ಸ್ಟೆಪ್ ತೊಗೊಂಡಿಲ್ವಾ? ನಮಗೆ ಇಲ್ಲಿ ತನಕ ಅದು ಕಂಡು ಬಂದಿಲ್ಲ. ಮುಂದೆ ಹಾಕಬಹುದು, ಹಾಕಲ್ಲ ಅಂತೇನು ಅದು ಅವ್ರಿಗೆ ಬಿಟ್ಟಿದ್ದದು. ಸೊ ಬಟ್ ಇಲ್ಲಿ ಏನು ಮುಖ್ಯವಾದ ಒಂದು ಪಾಯಿಂಟ್ ಏನಿದೆ ಅಂತಂದರೆ, ನಾವು ಒಬ್ಬ ಕಂಪ್ಲೇನೆಂಟೇ ವಿಕ್ಟಿಮೇ ಆಗಬೇಕು ಅಂತ ಹೇಳಿದಾಗ ಹೌದು, ಅದು ಇದೇ ಲಾಜಿಕ್ಕನ್ನು ಮುಂದೆ ಹೋಗಿ ಅದು ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಿಜ, ಇದು ಸೇಮ್ ಲಾಜಿಕ್ ಯೂಸ್ ಮಾಡ್ತಾರೆ. ಸೊ ಇದು ಆಲ್ಮೋಸ್ಟ್ ಏನಂದರೆ ಇದನ್ನು ಎಲ್ಲರಿಗೂ ಅಪ್ಲೈ ಆಗೋ ಥರ ಕಾಣಿಸ್ತಾ ಇದೆ ಇದು. ಸೊ ಅದಕ್ಕೆ ನಾವು ಮುಂದುವರೆದು ಅದಕ್ಕೆ ಏನು ಮಾಡಿದ್ವಿ, ನಾವು ಈ ಥರ ಒಂದು ಸನ್ನಿವೇಶ ಬರ್ಬೋದು ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಆರ್ಗ್ಯುಮೆಂಟ್ಸ್ ಹಾಕಿದ್ದೀವಿ. ರಿಟರ್ನ್ ಆರ್ಗ್ಯುಮೆಂಟ್ಸ್ ಹಾಕಿದಾಗ ಏನಾಗುತ್ತೆ, ಅದನ್ನು ಮೆನ್ಷನ್ ಮಾಡಿಲ್ಲ ಜಡ್ಜ್, ಅದನ್ನು ಮೆನ್ಷನ್ ಮಾಡಿಲ್ಲ. ಯಾಕೆಂದ್ರೆ ನಾವೀಗೊಂದು 2 ನಿಮಿಷ ಮುಂಚೆ ಹೇಳಿದಾಗೆ ಈ ನಾಟ್ ವಿತ್ ಸ್ಟ್ಯಾಂಡಿಂಗ್ ಅಂತ ಇದೆಯಲ್ಲ, ಅದರಲ್ಲಿ ಆ ಥರ ಒಂದಷ್ಟು ಕೇಸ್ಗಳನ್ನ ನಾವು ಒಂದಷ್ಟು ಸೆಕ್ಷನ್ಸನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಅದರಲ್ಲಿ ನಾನು ಒಂದು ಹೇಳಿದೆ ನಿಮಗೆ, ಗಂಡ ಹೆಂಡಿಯರ ಜಗಳ, ಅದರಲ್ಲಿ 498A ಅಂತ ಬರುತ್ತೆ. ಅದರಲ್ಲಿ CRPCಲಿ ಭಾಳ ಕ್ಲಿಯರ್ ಆಗಿದೆ. 198 ಆಫ್ CRPCಲಿ ಯಾರು ಹಾಕಬೇಕು ಅಂತ ಇದೆ. ಸೊ ನಾಟ್ ವಿತ್ ಸ್ಟ್ಯಾಂಡಿಂಗ್ ಅಂತ ಬಹಳ ಕ್ಲಿಯರ್ ಆಗಿದೆ. ಓನ್ಲಿ ದೋಸ್ 2 ಪೀಪಲ್ ಕ್ಯಾನ್ ಫೈಲ್ ಅಂತ ಇದೆ. ಸೊ ಅದನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಅದಾದಮೇಲೆ ಇನ್ನೂ ಒಂದೇನಿದೆ, ಡೆಫಮೇಷನಲ್ಲಿ ಯಾರು ಡಿಫೇಮ್ ಆಗಿದ್ದಾರೋ ಅವರು ಮಾತ್ರ ಮಾಡ್ಬೋದು ಅಂತ ಇದೆ, ಎಲ್ಲರೂ ಮಾಡೋಂಗಿಲ್ಲ. ಸೊ ಇದರಲ್ಲೂ ಅದು ಸೆಕ್ಷನ್ 119 ಆಫ್ CRPC, ನ್ಯೂ 222 ಆಫ್ BNSS ಅದನ್ನು ಮೆನ್ಷನ್ ಮಾಡಿದ್ದೀವಿ. ಆಮೇಲೆ ಇನ್ನೂ ಒಂದು ಮೆನ್ಷನ್ ಮಾಡಿದ್ರೆ NI ಆ್ಯಕ್ಟ್ ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಚೆಕ್ ಏನಾರು ಬೌನ್ಸ್ ಆಯಿತು ಅಂದರೆ, ಯಾರಿಗೆ ತೊಂದರೆ ಆಗಿರುತ್ತೋ ಯಾರು ಚೆಕ್ ಹಾಕಿದಾಗ ಅವ್ರು ಬೌನ್ಸ್ ಆಗಿರುತ್ತೋ ಅವ್ರು ಮಾತ್ರ ಕೇಸ್ ಹಾಕ್ಬೋದು, ಎಲ್ಲರೂ ಹೋಗಿ ಕೇಸ್ ಹಾಕೋಕ್ಕಾಗಲ್ಲ. ಸೊ ಈ ಥರ ಸ್ಪೆಸಿಫಿಕ್ ಕೇಸ್ಗಳಿದೆ ಇಲ್ಲಿ, ಅಂದರೆ ಸ್ಪೆಸಿಫಿಕ್ ಸ್ಟ್ಯಾಚ್ಯೂಟ್ಸ್ ಇದೆ, ಲಾಸ್ ಇದೆ. ಸೊ ಅವ್ರು ಮಾತ್ರ ಮಾಡೋಂಗಿಲ್ಲ. ಸೊ ಈಗ ನಾವಿಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ದೀವಿ, ಮಂಡನೆ ಮಾಡಾಗಿದೆ, ರಿಟರ್ನ್ ಆರ್ಗ್ಯುಮೆಂಟಲ್ಲಿ ಹಾಕಿದಾಗ ಅಟ್ಲೀಸ್ಟ್ ಅದನ್ನು ಮೆನ್ಷನ್ ಮಾಡಬೇಕಾಗಿದೆ ಜಡ್ಜ್ಮೆಂಟಲ್ಲಿ ಅಂತ ನಮ್ಮದೊಂದು ಅಹವಾಲು. ಆ್ಯಡಿಂಗ್ ಆನ್ ಟು ದಿಸ್, CRPC 195ಇಂದ CRPC 199ವರೆಗೂ ಕ್ಲೀನಾಗಿ ಯಾವ್ಯಾವ ಅಫೆನ್ಸಸ್ಗೆ ಸೊ ಕ್ಲಿಯರಾಗಿ ಯಾರು ದೂರು ಕೊಡಬೇಕು ಅಂತಕ್ಕಂಥದ್ದನ್ನು ಸ್ಪೆಸಿಫೈ ಮಾಡಿದ್ದಾರೆ. ಸೊ ಅವರಷ್ಟೇ ದೂರು ಕೊಡಬೇಕು, ಅವ್ರು ಬಿಟ್ಟು ಬೇರೆಯವ್ರು ದೂರು ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡಬಾರ್ದು, ಕೋರ್ಟ್ ಕಾಗ್ನಿಸೆನ್ಸ್ ತಗೋಬಾರ್ದು ಅಂತ ಪರ್ಟಿಕ್ಯುಲರ್ ಆದ ಕೇಸ್ಗಳಲ್ಲಿ. ಅಂದರೆ ಯಾವುದು ನಮ್ಮ ಕಾನೂನಲ್ಲಿ IPCಲಿ CRPCನಲ್ಲಿ ಏನು ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಸೂಚನೆ ಮಾಡಲಾಗಿದೆ. ಅದರ ಮೇಲೆ ಹೊಸದಾಗಿ ಕೋರ್ಟು ತನ್ನ ಮನಸ್ಸಿಗೆ ಬಂದ ಹಾಗೆ ಹೊಸ ನಿರ್ಣಯ ಕೊಡಲಿಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ. ಸೊ ಇಲ್ಲಿ ಅಂಥದ್ದೊಂದು ತಪ್ಪು ನಡೆದಿದೆ ಅಂತ. ಆದ್ರೂ ಈ ಕೇಸ್ನಲ್ಲಿ ನೀವು ವಿಕ್ಟಿಮ್ ಅಲ್ಲ ಅನ್ನೋದನ್ನು ಕೋರ್ಟ್ ಹೇಳಿದೆ. ಆದರೆ ಮೊದಲೇ ನಾವು ಇದು ಪಬ್ಲಿಕ್ ಇಂಟ್ರೆಸ್ಟ್ ಇರೋಂಥ ಕೇಸು. ಯಾಕೆ ಅಂತಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಾಗ ಒಂದು ಔಷಧ ಮಾಡುವಂಥ ಕಂಪನಿ ಕಳಪೆ ಔಷಧ ತಯಾರಿಸಿದೆ, ಆದರೆ ಅದ್ರ ಮೇಲೆ ಕ್ರಮ ತಗೊಳ್ಳಲ್ಲ. ಯಾಕೆ ಅಂತ ಚೆಕ್ ಮಾಡಿದಾಗ ಆ ಕಂಪನಿಯಿಂದ ಎಲೆಕ್ಟ್ರಲ್ ಬಾಂಡ್ ಮೂಲಕ ದುಡ್ಡು ಹೋಗಿರ್ತದೆ.
ಅದೇ ರೀತಿ ಯಾವುದೋ ಒಂದು ಕಂಪನಿಗೆ ಅದರ ಯೋಗ್ಯತೆಯನ್ನು ಮೀರಿ ದೊಡ್ಡ ಲಾಭದಾಯಕವಾದ ಕಾಂಟ್ರಾಕ್ಟ್ ಸಿಕ್ಕಿರ್ತದೆ. ಆ ಲಾಭದಾಯಕವಾದ ಕಾಂಟ್ರಾಕ್ಟ್ ಕೋಟಿಗಟ್ಟಲೆ ಲಾಭ ಆಗುವಂಥದ್ದು ಯಾರ ಹಣ? ನಮ್ಮೆಲ್ಲರ ಹಣ. ಹಾಗಾಗಿ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಕೇಸ್ ಏನಿದೆ, ಸುಲಿಗೆ ಆಗಿರಬಹುದು ಅಥವಾ ಕಂಪ್ನಿಗಳ ಭ್ರಷ್ಟಾಚಾರ ಆಗಿರ್ಬೋದು, ಇದು ನಮ್ಮೆಲ್ಲರ ಮೇಲೂ ಇಂಪ್ಯಾಕ್ಟ್ ಬೀರುವಂಥ ಕೇಸ್ ಇದು. ಹಾಗಾಗಿ ಅಲ್ಲಿ ನಿಜವಾಗ್ಲೂ ಆ ಥರ ನಡೆದಿದ್ದಾಗ ಪ್ರತಿಯೊಬ್ಬರು ವಿಕ್ಟಿಮ್ಸೇ. ಆ ದೃಷ್ಟಿಯಿಂದ ನೋಡಿದಾಗ ಕೂಡ ಇದನ್ನು ವಿಕ್ಟಿಮ್ ಅಲ್ಲ ನೀವು ಅಂತ ಹೇಳಿರ್ತಕ್ಕಂಥದ್ದೇ ಮೇಲ್ನೋಟಕ್ಕೆ ಸ್ವಲ್ಪ ಆಶ್ಚರ್ಯ. ಅದರಲ್ಲಿ ಒಂದು ಪಾಯಿಂಟ್ ಭಾಳ ಕ್ಲಿಯರ್ ಆಗಿದೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಏನಾಯ್ತು, ಕ್ರಿಮಿನಲ್ ಇದರಲ್ಲಿ ಜೂರಿಸ್ಪ್ರುಡೆನ್ಸಲ್ಲಿ ಆ ಲೆಟರ್ ಆಫ್ ಲಾ ಇಂಪಾರ್ಟೆಂಟು. ನಾವು ಪಬ್ಲಿಕ್ ಇಂಟ್ರೆಸ್ಟ್ ಇರ್ಬೋದು, ಇಲ್ಲದೇ ಇರ್ಬೋದು. ಬಟ್ ಇಲ್ಲಿ ನಮ್ಮದೇನು ಇದಂತಂದರೆ ಆರ್ಗ್ಯುಮೆಂಟ್ ಅಂತಂದರೆ, ಇಲ್ಲಿ ಈವನ್ ಲೀಗಲಿ ಆಲ್ಸೋ ನಮಗೆ ಬರೀ ಪಬ್ಲಿಕ್ ಇಂಟ್ರೆಸ್ಟ್ ನಾರ್ಮಲ್ ಆರ್ಗ್ಯುಮೆಂಟು ಬೇಡ. ಈವನ್ ಆ್ಯಸ್ ಪರ್ ಲಾ ಆಲ್ಸೋ ವಿ ಹ್ಯಾವ್ ಎ ರೈಟ್ ಟು ಫೈಲ್ ದಿಸ್ ಕೇಸ್. ಸೊ ಅದನ್ನು ನಾವು ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀವಿ ಇಲ್ಲಿ. ಇನ್ಫ್ಯಾಕ್ಟ್ ನೀವು ಇನ್ನೊಂದು 2-3 ಆ್ಯಕ್ಟ್ಸ್ ಇದೆ, ಅಲ್ಲಿ ಬಹಳ ಎಲ್ಲ ಇದರಲ್ಲಿ ಇದೆ. ಅದರಲ್ಲಿ ಏನಂತಂದರೆ ಸ್ಪೆಸಿಫಿಕ್ ಇವ್ರು ಮಾತ್ರ ಅಂದರೆ ಆಫೀಸರ್ಸ್, ಒಂದು MMRD ಆ್ಯಕ್ಟ್ ಅಂತ ಮಿನರಲ್ಸ್ ಅಂಡ್ ಇದಂತ ಇದೆ. ಅದರಲ್ಲಿ ಓನ್ಲಿ ಎ ಡಿಪಾರ್ಟ್ಮೆಂಟಲ್ ಆಫೀಸರ್ ಕೆನ್ ಫೈಲ್ ಎ ಕ್ರಿಮಿನಲ್ ಕೇಸ್ ಅಂತ ಇದೆ. ಆಮೇಲೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲೂ ಅಷ್ಟೇ ಇವ್ರು ಮಾತ್ರ ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ಸ್ ಮಾತ್ರ ಒಂದಷ್ಟು ಕೇಸ್ಗಳು ಮಾಡ್ಬೋದು ಅಂತ ಇದೆ. ಅದೇ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಸಲ್ಲಿ ಫಾರೆಸ್ಟ್ ಆಫೀಸರ್ಸ್ ಮಾತ್ರ ಕೇಸ್ ಹಾಕ್ಬೋದು ಅಂತ ಇದೆ. ಬಟ್ ಇದು ಯಾವುದಕ್ಕೂ ಆ ಪ್ರಕರಣಕ್ಕೆ ಬರಲ್ಲ. ಇದು ಜನರಲ್ IPC ಅಫೆನ್ಸ್ ಇದು. ಸೊ ಇದರಲ್ಲಿ ಆಮೇಲೆ ಇದರಲ್ಲಿ IPCಲೂ ಒಂದಷ್ಟು ಇನ್ನೊಂದು ಪಾಯಿಂಟ್ ಇದೆ, ನಿಮಗೆ ಕಾಂಪ್ರಮೈಸ್ ಆಗ್ಬೋದು ಅಂತ ಅಂದ್ಕೊಳ್ಳಿ. ಅಂದರೆ 420 ಕೇಸು, ಅದರಲ್ಲಿ ನೀವು ಹಾಕಿದ್ರೆ ಏನಾಗುತ್ತೆ, ಅದು ನೆಗೆಟಿವ್ ಆಗಿದೆ. ಯಾಕೆಂದರೆ ಅವ್ರು ಕಾಂಪ್ರಮೈಸ್ ಮಾಡ್ಕೋತಾರೆ ಇಬ್ಬರು. ನೀವು ಥರ್ಡ್ ಪಾರ್ಟಿ ಹೋಗಿ ನೀವು 420 ಕೇಸ್ ಹಾಕಿದ್ರೆ ದರ್ ಇಸ್ ಅನ್ ಆಪ್ಷನ್ ಟು ಕಾಂಪ್ರಮೈಸ್. ಸೊ ಅವರಿಬ್ಬರು ಕಾಂಪ್ರಮೈಸ್ ಮಾಡ್ಕೋಬೇಕಾದ್ರೆ ನೀವ್ಯಾಕೆ ಮಧ್ಯೆ ಹೋಗ್ತೀರಾ ಅಂತ ಕೇಳ್ತಾರೆ. ಸೊ ಇದು ಆ ಥರ ಕೇಸು ಅಲ್ಲ. ನಾವು ಕಾಂಪ್ರಮೈಸಿಗೆ ಕಾಂಪೌಂಡಿಂಗ್ ಅಫೆನ್ಸಸ್ ಅಂತ ಅಂದ್ಬಿಟ್ಟು ಅದಕ್ಕೊಂದು ಟೇಬಲ್ ಇದೆ ಅದಕ್ಕೆ. ಸೊ 384 ಎಕ್ಸ್ಟ್ರಾಷನ್ ಅದರೊಳಗೆ ಬರೋದು ಇಲ್ಲ. ಸೊ ಹಾಗಿರಬೇಕಾದ್ರೆ ಎಲ್ಲ ಥರದಲ್ಲೂ ನಮ್ಮದು ಬಹಳ ಒಂದು ಫಿಟ್ ಕೇಸ್ ಇರಬೇಕಾದ್ರೆ ಈ ಥರ ತಳ್ಳಿ ಹಾಕೋದು ನಮಗೆ ಯಾಕೋ ಸಮಂಜಸವಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದಕ್ಕೆ ಇನ್ನೂ ಒಂದು ಪಾಯಿಂಟ್ ಹೇಳ್ಬೋದಾ? ಇನ್ನೊಂದು ಭಾಳ ಇಂಪಾರ್ಟೆಂಟ್, ವಿಕ್ಟಿಮ್ ಅಂತ ಹೇಳ್ತಾರಲ್ಲ, ವಿಕ್ಟಿಮ್ ಅಂತಲೇ ಡಿಫೈನ್ ಮಾಡಿದ್ದಾರೆ. CRPC 2 ಸೆಕ್ಷನ್ 2 ಸಬ್ಸೆಕ್ಷನ್ WA ಅದರಲ್ಲಿ ಸೆಕ್ಷನ್ ಅದನ್ನು ವಿಕ್ಟಿಮ್ ಡಿಫೈನ್ ಮಾಡಿದ್ದಾರೆ. ಡಿಫೈನ್ ಮಾಡಿರಬೇಕಾದ್ರೆ ಸೆಕ್ಷನ್ 154 ಆಫ್ CRPCಲಿ ಯಾರು ಕಂಪ್ಲೇಂಟ್ ಹಾಕ್ಬೋದು ಅಂತ ಇದೆ. ಅದರಲ್ಲಿ ಇನ್ಫಾರ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸೊ ಅವರು ಪಾರ್ಲಿಮೆಂಟ್ ಆಗಲಿ ಅಥವಾ ಅಸೆಂಬ್ಲಿ ಆಗಲಿ ಅವರಿಗೆ ಅಷ್ಟು ಜ್ಞಾನ ಇರಲ್ವಾ? ಜ್ಞಾನ ಇದ್ದೇ ಅವರು ಮಾಡೋದು. ಯಾಕೆ 140 ಕೋಟಿ ಜನರ ಒಂದು ಜ್ಞಾನನೇ ಅಲ್ಲಿ ಹೋಗಿರೋದಲ್ಲಿ ಅದ್ರ ಬೇಸ್ ಮೇಲೆ. ಸೊ ಅವರು ವಿಕ್ಟಿಮ್ ಅಂತ ಯೂಸ್ ಮಾಡಿರ್ಬೇಕಾದ್ರೆ ಇಲ್ಲಿ ಇನ್ಫಾರ್ಮೆಂಟ್ ಅಂತ ಯೂಸ್ ಮಾಡಬೇಕು, ಡಿಫ್ರೆಂಟ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೋ ವಿಕ್ಟಿಮ್ ಅಂತ ಯೂಸ್ ಮಾಡ್ಬೋದಾಗಿತ್ತು. ಒಂದು ವಿಕ್ಟಿಮ್ ಕ್ಯಾನ್ ಗೋ ಆ್ಯಂಡ್ ಫೈಲ್ ಎ ಕೇಸ್ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಿಲ್ಲ ಅದನ್ನು. ಸೊ ಹಾಗಿರ್ಬೇಕಾದ್ರೆ ಎನಿ ಪರ್ಸನ್ ಕ್ಯಾನ್ ಬಿ ಎನ್ ಇನ್ಫಾರ್ಮೆಂಟ್ ಪ್ರೊವೈಡೆಡ್ ವಿತ್ ಆಲ್ ದಿಸ್ ರಿಸ್ಟ್ರಿಕ್ಷನ್ಸ್ ಅಂತ ನಮ್ಮದು ಆರ್ಗ್ಯುಮೆಂಟ್. ಮತ್ತು ಈ ವಿಷಯ ಸುಪ್ರೀಂ ಕೋರ್ಟಲ್ಲಿ ಫೆಬ್ರವರಿನಲ್ಲಿ ತೀರ್ಪು ಬಂದು ಆಮೇಲೆ ಎಲ್ಲ ವಿಷಯಗಳು ರಿವೀಲ್ ಆದಾಗ ನಮ್ಮೊಂದು ಗಮನಿಸ್ಬೋದು, ಇದರಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಸುಲಿಗೆ ಆಗಿದೆ, ಮತ್ತೊಂದಾಗಿದೆ ಅಂತೆಲ್ಲ ಏನು ಬರ್ತಾವಾಯ್ತೋ ಅದು ಜನಕ್ಕೆ ಹೌದು ಆಗಿರಬಹುದು ಅಂತ ಅನ್ನಿಸೋ ಥರ ಏನು ನಡೀತು ಅಂತಂದರೆ SBI ಈ ಒಟ್ಟು ವಿವರಗಳನ್ನ ಈಚೆ ಬಿಡಲಿಕ್ಕೆ ಬಹಳ ಅಂದರೆ ಮುಚ್ಚಿಡೋದಕ್ಕೆ ಎಲ್ಲ ಪ್ರಯತ್ನ. ಯಾಕೆಂದರೆ ಇದು ಏನೂ ಇಲ್ಲ ಅಂದಾಗ ಅದ್ರಲ್ಲಿ ಮುಚ್ಚಿಡುವಂಥದ್ದು ಏನಿತ್ತು ಅದನ್ನು ಮುಚ್ಚಿಡಕ್ಕೆ SBI ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತು. ಮತ್ತು SBI ಡೈರೆಕ್ಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅವರ ಮುಚ್ಚಿಡಕ್ಕೆ ಅಷ್ಟೊಂದು ಸಣ್ಣ ಸಣ್ಣ ನೆಪಗಳನ್ನ ಹೇಳಿ ಪ್ರಯತ್ನ ಪಟ್ಟಾಗಲೇ ಇದರಲ್ಲಿ ಏನೋ ಇರಬಹುದು, ಏನೋ ಮುಚ್ಚಿಟ್ಕೊಳ್ಳುವಂಥದ್ದಿದೆ ಅನ್ನೋ ಜನಕ್ಕೆ ಅನ್ನಿಸ್ತು. ಆದರೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ್ಮೇಲೆ ಯಾವಾಗ ವಿವರಗಳು ಬಹಿರಂಗ ಆದವು ಆಗ ಈ ಸುಲಿಗೆ ಆಗಿರ್ತಕ್ಕಂಥದ್ದು ಇರ್ಬೋದು, ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಈಚೆ ಬಂದವು. ಸೊ ಇಷ್ಟೆಲ್ಲ ಇದ್ದಾಗಲಾದರೂ ಕೂಡ ಇದನ್ನು ಗಮನಿಸಬೇಕಾಗಿತ್ತು ಅಂತ ಅನ್ನಿಸ್ತದೆ. ಈಗ ನೀವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತಾ ಇದ್ದೀರಾ. ಸುಪ್ರೀಂ ಕೋರ್ಟಲ್ಲಿ ಕೂಡ ನಿಮ್ಮ ಪರವಾಗಿ ಈ ಕೇಸ್ನ ಪ್ರಶಾಂತ್ ಭೂಷಣ್ ಅವರು ನಡೆಸ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟಲ್ಲಿ ಮುಂದಕ್ಕೆ ಹೋದಾಗ ನಿಮಗೆ ಈ ಕೇಸ್ ಇದೇನು FIR ಈಗ ದಾಖಲಾಗಿತ್ತು, ಒಂದು ಕ್ವ್ಯಾಶ್ ಆಗಿದೆ. ಅದು ಕ್ವ್ಯಾಶ್ ಆಗಿರೋ ಕಾರಣ ಕೊಟ್ಟಿರೋದು ನೋಡಿದ್ರೆ ಉಳಿದವ್ರ ಮೇಲೆ ನಿರ್ಮಲಾ ಸೀತಾರಾಮನ್ ಸೇರಿದಂಗೆ ಉಳಿದವ್ರ ಮೇಲೆ FIR ಕ್ವ್ಯಾಶ್ ಆಗ್ಬೋದು. ಸೊ ಸುಪ್ರೀಂ ಕೋರ್ಟ್ ಹೋದಾಗ ನಿಮಗೆ ಈ ಕೇಸ್ ಏನಾಗಬಹುದು ಅಂತ ಏನಾದ್ರು ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ನ್ಯಾಯ ಸಿಗಬಹುದು, ಸತ್ಯ ಈಚೆ ಬರಬಹುದು ಅನ್ನೋ ಭರವಸೆ ಖಂಡಿತವಾಗಿದೆ. ಖಂಡಿತವಾಗಿದ್ದೇ ಇದೆ. ಯಾಕೆ ಇಲ್ಲ ಅಂತ ನಾವು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಇಟ್ಕೊಳ್ಳಿಲ್ಲ ಅಂತ ಇಷ್ಟು ದೂರ ಬರ್ತಿರಲಿಲ್ಲ. ಅದು ನಿಜ. ಅದನ್ನ ಇಟ್ಕೊಂಡೆ ನಾವು ಇಲ್ಲಿ ಹೇಳ್ತಕ್ಕ ಬರ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮನ್ನು ಒಟ್ಟು ಉಳುಕುಗಳನ್ನೆಲ್ಲ ಈಚೆ ತೆಗೆದು ಕೋರ್ಟಲ್ಲಿ ವಾದ ಮಾಡಿ ಅದು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಕ್ಯಾನ್ಸಲ್ ಆಗಲಿಕ್ಕೆ ಕಾರಣಕರ್ತರಾದವರಲ್ಲಿ ಪ್ರಶಾಂತ್ ಭೂಷಣ್ ಕೂಡ ಮುಂಚೂಣಿಯಲ್ಲಿದ್ದರು. ಅವ್ರಿಗೆ ಅದರ ಎಲ್ಲ ವಿವರಗಳು ಗೊತ್ತಿರೋದ್ರಿಂದ ಅವರು ನಿಮ್ಮ ಕೇಸನ್ನು ನಡೆಸ್ತಾ ಇರೋದ್ರಿಂದ ಅಲ್ಲಿ ನ್ಯಾಯ ಸಿಗಬಹುದು, ಸತ್ಯ ಈಚೆ ಬರ್ಬೋದು ಅನ್ನೋ ಒಂದು
ಆಶಯ ಮತ್ತು ನಂಬಿಕೆ ನಿಮಗಿದೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಇದರಲ್ಲಿ ಪೊಲಿಟಿಕಲ್ ಫಂಡಿಂಗ್ ಆದಾಗ ಯಾರು ಅಕ್ಯೂಸ್ಡ್ ಇದ್ದಾರೆ ಇದರಲ್ಲಿ ಈ ಕೇಸ್ನಲ್ಲಿ, ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಅವರಿರ್ಬೋದು ಫೈನಾನ್ಸ್ ಮಿನಿಸ್ಟರು, ನಳಿನ್ ಕುಮಾರ್ ಕಟೀಲು, ವಿಜಯೇಂದ್ರ ಅವರಿರ್ಬೋದು, ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರಿರ್ಬೋದು, ಇವ್ರನ್ನೆಲ್ಲ ಅಕ್ಯೂಸ್ಡ್ ಮಾಡಿದಿರಲ್ಲ, ಇವ್ರಿಗೇನು ಹಣ ಹೋಯ್ತಾ ಅಂತಕ್ಕಂಥದ್ದು ಕೆಲವರ ಪ್ರಶ್ನೆ ಇದೆ. ಒಂದು ಸಂಶಯ ಇದು, ಯಾಕೆ ಇವ್ರನ್ನ ಯಾಕೆ ಅಕ್ಯೂಸ್ಡ್ ಮಾಡಿದ್ರು ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯ ಅಧ್ಯಕ್ಷರಾಗಿ ನಮ್ಮ ಅನಿಸಿಕೆ ಏನಂದರೆ, ಒಂದು ಸರ್ತಿ ಪಕ್ಷಕ್ಕೆ ಹಣ ಹೋದ್ಮೇಲೆ ಅದು ಹೇಗೆ ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದು ಜನರಲ್ ಪಬ್ಲಿಕ್ ಗೊತ್ತಿಲ್ಲ. ಹೌದು. ಸೊ ಅದರಲ್ಲಿ ನಿರ್ಮಲಾ ಸೀತಾರಾಮನ್ ತೊಗೊಂಡೋಗಿರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ನಮಗೇನು ಅನಿಸುತ್ತೆ ಅಂದರೆ, ಇಷ್ಟೆಲ್ಲ ಅವರು ಹಣ ಸುಲಿಗೆ ಮಾಡಿದ್ಮೇಲೆ ಅದರಲ್ಲಿ ಒಂದು ಅಂಶ ತೊಗೊಂಡಿರ್ಬೋದು. ಯಾರ್ಯಾರು ಅಧಿಕಾರದಲ್ಲಿದ್ದರೂ ಅವ್ರು ತೊಗೊಂಡು ಪರ್ಸ್ನಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಒಪಿನಿಯನ್. ಸೊ ಹಾಗಾಗಿ ನಾವು ಅವ್ರನ್ನ ಅದರಲ್ಲಿ ಅಕ್ಯೂಸ್ ಮಾಡೋದಕ್ಕೆ ಕಾರಣ ಇದೆ. ಯಾಕೆಂದರೆ ಇತ್ತೀಚೆಗೆ ಒಂದು ಬಹಳ ಹೆಸರು ಮಾಡಿದಂಥ ಕೇಸಲ್ಲೂ ಕೂಡ ವಾದ ನಡೆದಿದ್ದು ಹಾಗೇನೆ. ಅವರು ತಪ್ಪು ಮಾಡೇ ಇದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಅದೇ ತನಿಖೆ ಆಗಿಬಿಡಲಿ ಅನ್ನೋ ಥರ ವಾದ ನಡೀತು. ಅದೇ ರೀತಿ ಇಲ್ಲಿ ಮೇಲ್ನೋಟಕ್ಕೆ ಥರ ಕಾಣಿಸ್ತಿರೋದ್ರಿಂದ ತನಿಖೆ ಆಗಲಿ, FIR ಆಗಲಿ ಅನ್ನೋದನ್ನು ಇಲ್ಲಾಂದರೆ, ಯಾಕಂದರೆ ಈಗ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ, ಅದಾದಮೇಲೆ ಹಣ ಬಂದಿದೆ. ಸೊ ಹಾಗಾದರೆ ಅಧಿಕಾರಿಗಳೇನಾದ್ರು ಹಣ ತೊಗೊಂಡ್ರೆ ಇದರಲ್ಲಿ? ಹೌದು, ಅವ್ರದ್ದು ಇಂಟ್ರೆಸ್ಟ್ ಏನಿದೆ ಹೊರಗೆ ಬರಬೇಕಲ್ಲ. ತನಿಖೆ ಆದಾಗ ಯಾವ ಆದೇಶದ ಮೇಲೆ ಅಧಿಕಾರಿಗಳು ಮಾಡಿದ್ರು? ಸೊ ಕೆಲಸ ಮಾಡದೇ ಇರೋದಕ್ಕೆ ಯಾರು ಆದೇಶ ಕೊಟ್ಟರು? ಕೆಲಸ ಮಾಡೋದಕ್ಕೆ ಆದೇಶ ಕೊಟ್ಟವ್ರು ಯಾರು? ಮಾಡದೇ ಇರೋದು ಆದೇಶ ಕೊಟ್ಟವ್ರು ಯಾರು? ಎಲ್ಲ ಹೊರಗೆ ಬಂದಾಗ ನಿಜವಾದ ಇಲ್ಲೇನು ಸುಲಿಗೆ ಆಗಿದೆ ಅದು ಹೊರಗೆ ಬರುತ್ತೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಇನ್ನೊಂದು ವಿಷಯ ಹೇಳ್ಬಿಡ್ತೀವಿ ನೋಡಿ, ಇದರಲ್ಲಿ ಪ್ರೈಮಾ ಫೇಸಿ ಅಫೆನ್ಸು ಇಲ್ಲ ಅಂತ ಈ ಜಡ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ. ಒಂದು ಫಿಗ್ಮೆಂಟ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಫಿಗ್ಮೆಂಟ್ ಏನಿಲ್ಲ ಇಲ್ಲಿ, ಫಿಗ್ಮೆಂಟ್ ಆಗಿರೋಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲ ಮಾಧ್ಯಮಗಳು ಅದನ್ನು ಏನು ಅಂತ ಹೇಳಿದ್ದೇವೆ. ಕಾನೂನು ಪ್ರಕಾರ ನೋಡಿದಾಗಲೂ ಅಷ್ಟೇ, ಎಲ್ಲಿ ಥ್ರೆಟ್ ಆಗಿದೆ, ಎಲ್ಲಿ ಫಿಯರ್ ಆಗಿದೆ, ಆಮೇಲೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಅದೆಲ್ಲ ಬಹಳ ಕ್ಲಿಯರಾಗಿ ಇಟ್ಸ್ ಲೇಟ್ ಡೌನ್ ಬಿಫೋರ್ ದ ಪಬ್ಲಿಕ್. ಸೊ ನಾವು ಇಮ್ಯಾಜಿನ್ ಮಾಡ್ಕೊಂಡು ನಾವು ಹೇಳೋ ಅವಶ್ಯಕತೆನೂ ಇಲ್ಲ. ಇನ್ಫ್ಯಾಕ್ಟ್ ಅಟ್ ದ ಸೇಮ್ ಟೈಮ್ ನಮಗೆ ಇಮ್ಯಾಜಿನ್ ಮಾಡೋ ಅವಶ್ಯಕತೆನೂ ಇಲ್ಲ, ಯಾಕೆಂದರೆ ಇದು ಪಬ್ಲಿಕ್ ಕಾಸ್ ಇದು. ಸೊ ನಾವು ಸೋತ್ರನೂ ಪಬ್ಲಿಕ್ ಸೋಲುತ್ತಷ್ಟೇ, ಗೆದ್ದರೆ ಪಬ್ಲಿಕ್ ಗೆಲ್ಲುತ್ತೆ. ಇದು ಜನಾಧಿಕಾರ ಸಂಘರ್ಷ ಪರಿಷತ್ ಆಗಲಿ, ಅಥವಾ ಬಸವರಾಜ್ ಅವರಾಗಲಿ, ಅಥವಾ ಆದರ್ಶಯ್ಯರಾಗಲಿ, ಅಥವಾ ಪ್ರಕಾಶ್ ಬಾಬು ಅವ್ರದ್ದೇನು ವೈಯಕ್ತಿಕವಾಗಿ ಏನೋ ಗೆಲ್ಲೋದು ಸೋಲೋದೇನಿಲ್ಲ. ಇದು ಗೆದ್ದರೆ ಸಮಾಜ ಗೆಲ್ಲುತ್ತೆ, ಸೋದು ಸಮಾಜ ಸೋಲುತ್ತೆ. ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಲವು ಸರ್ತಿ ಇಮ್ಯಾಜಿನ್ ಮಾಡಿಕೊಂಡೇ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಕೆಲವೊಂದು ಕೊಲೆ ಪ್ರಕರಣಗಳಲ್ಲಿ ಯಾವುದೇ ಒಂದು ಸುಳಿವಿರೋದಿಲ್ಲ. ಇವ್ರು ಇರ್ಬೋದೇನೋ ಅಂತ ಇಮ್ಯಾಜಿನೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಅಕ್ಯೂಸ್ಡ್ಗಳು ಸಿಗಾಕೊಂಡಿರೋದು. ಬಟ್ ಹಿಯರ್ ವಿ ಹ್ಯಾವ್ ಕ್ಲಿಯರ್ ಫ್ಯಾಕ್ಟ್ಸ್. ಎಸ್, ಡೇಟ್ ರೈಡ್ ಆಗಿದ್ದು, ಹಣ ಕೊಟ್ಟಿದ್ದ ಮೊದಲು ಗೊತ್ತಿರಲಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಅವರ ಹಣದ ಲಿಸ್ಟ್ ಬಂದ ಮೇಲೆ ಆ ರೈಡು ನಾವು ಮ್ಯಾಚ್ ಮಾಡಿದಾಗ ಡೇಟ್ಸ್ ಮ್ಯಾಚ್ ಆಗೋಕ್ಕೆ ಶುರು ಆಯಿತು. ಸೊ ಇಟ್ಸ್ ಎ ವೆರಿ ಇಮ್ಯಾಜಿನೇಷನ್ ಏನಿಲ್ಲ, ಇಟ್ ಕೋರಿಲೇಟ್ಸ್. ಅಲ್ಲೇ ಕಣ್ಣೆದುರಿಗೆ ಸಾಕ್ಷ್ಯ ಇದೆ. ಇಟ್ಸ್ ಕಾಲ್ಡ್ ಲೀಗಲ್, ಇಟ್ಸ್ ಅ ಮ್ಯಾಟರ್ ಆಫ್ ರೆಕಾರ್ಡ್ ಅಂತಾರೆ. ಇಟ್ಸ್ ಆನ್ ರೆಕಾರ್ಡ್ಸ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂದರೆ ಎಲೆಕ್ಟ್ರಲ್ ಬಾಂಡ್ ಸ್ಕೀಮು. ಇದು ಅನೇಕ ಬಾರಿ ಚರ್ಚೆಗೆ ಬಂದಿದೆ ಈ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ. ಇದರಲ್ಲಿ ಬರೀ ಭ್ರಷ್ಟಾಚಾರ ಮಾತ್ರ ಒಳಗೊಂಡಿಲ್ಲ, ಇದರಲ್ಲಿ ದೊಡ್ಡ ಪ್ರಮಾಣದ ಸುಲಿಗೆಯನ್ನು ಒಳಗೊಂಡಿದೆ ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆದರೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಇಷ್ಟು ದೊಡ್ಡ ಸುಲಿಗೆ ಆಗಿದೆ ಅನ್ನೋದು ಬಹಿರಂಗವಾಗಿ ಚರ್ಚೆಗೆ ಬಂದು ಅನೇಕರು ಮಾತಾಡಿದ ಮೇಲೂ ಕೂಡ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಇದರ ಬಗ್ಗೆ ಒಂದು ತನಿಖೆಯನ್ನು ಮಾಡಿಸುವ ಗೋಜಿಗೆ ಹೋಗಿಲ್ಲ. ಅದರ ಬದಲು ಬೇರೆ ಪಕ್ಷಗಳ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಭ್ರಷ್ಟಾಚಾರದ ವಿರುದ್ಧ ನಾವಿದ್ದೀವಿ ಅಂತ ಮಾತಾಡ್ಕೊಂಡು ಮಾತ್ರ ಬರ್ತಾ ಇರೋದು ನೀವು ಗಮನಿಸಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ದೊಡ್ಡ ಸುಲಿಗೆ ಏನಾಗಿದೆ, ಭ್ರಷ್ಟಾಚಾರ ಏನಾಗಿದೆ, ಇದನ್ನು ಈಚೆ ತರಬೇಕು, ಜನರಿಗೆ ಸತ್ಯ ತಿಳಿಸ್ಬೇಕು, ಮತ್ತು ತಪ್ಪು ಮಾಡೋರಿಗೆ ಶಿಕ್ಷೆ ಆಗೋಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಬೇಕು ಸಮಾಜಕ್ಕೋಸ್ಕರ ಅನ್ನೋ ದೃಷ್ಟಿನಲ್ಲಿ ಜನಾಧಿಕಾರ ಸಂಘರ್ಷ ಪರಿಷತ್ತಿಂದ ಆದರ್ಶಯ್ಯರವರು ಮತ್ತು ಪ್ರಕಾಶ್ ಬಾಬುರವರು ಕೋರ್ಟ್ಗೆ ಕೇಸ್ ಹಾಕಿ ಅದನ್ನ ಫೈಟ್ ಮಾಡ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ FIR ಆಗಿತ್ತು, ಹೈಕೋರ್ಟ್ನಲ್ಲಿ ಒಬ್ಬರ ಮೇಲೆ ಅದು FIR ಕ್ವ್ಯಾಶ್ ಆಗಿದೆ. ಆದರೆ ಅದನ್ನು ನಿಲ್ಲಿಸದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ತಮ್ಮ ಹೋರಾಟವನ್ನು ಮುಂದುವರಿಸೋ ದಾರಿನಲ್ಲಿ ಆದರ್ಶಯ್ಯರು ಮತ್ತು ಪ್ರಕಾಶ್ ಬಾಬು ಅವರು ಇದ್ದಾರೆ. ಅವರಿಬ್ಬರು ನಮ್ಮ ಸ್ಟುಡಿಯೋಗೆ ಬಂದು ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೋಸ್ಕರ ಇಬ್ಬರಿಗೂ ಧನ್ಯವಾದಗಳು. ಪ್ರಕಾಶ್ ಬಾಬು ಅವರೇ ನಿಮಗೆ ಧನ್ಯವಾದಗಳು, ಹಾಗೆ ಆದರ್ಶಯ್ಯರೇ ನಿಮಗೂ ಸಹ ಧನ್ಯವಾದಗಳು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.